ಆ್ಯಂಡ್ ಇಲ್ಲಿ ನೀವು ನನ್ನ ರೈಟಲ್ಲಿ ನೋಡ್ಬೋದು, ಇದೆಲ್ಲ ಕ್ಲಬ್ಗಳು. ಇವರೆಲ್ಲ ಇಲ್ಲಿ ಬಾರಲ್ಲೇ ಕೆಲಸ ಮಾಡೋದು. ಪ್ರತಿಯೊಂದು 100 ಮೀಟ್ರ್ 200 ಮೀಟ್ರಿಗೆಲ್ಲ ಬರೀ 7-Elevens ಸ್ಟೋರೇ ಕಾಣ್ತವೆ. ಏನಾದರೂ ಕೆಟ್ಟ ದೃಶ್ಯಗಳು ಏನಾದರೂ ಕಂಡ್ರೆ ಕಣ್ಣು ಮುಚ್ಕೊಂಬಿಡಿ ಗುರು. ಇಲ್ಲಿ ಆಲ್ಮೋಸ್ಟ್ ತಮ್ಮ ಹನಿಮೂನ್ ಟ್ರಿಪ್ ಮಾಡೋಕ್ಕೆ ಬರ್ತಾರೆ ಥೈಲ್ಯಾಂಡಿಗೆ. ಥೈಲ್ಯಾಂಡ್ನ ಕರೆನ್ಸಿ ಈ ಥರ ಕಾಣುತ್ತೆ. ಇಲ್ಲಿ ನೋಡ್ರಿ ಗುರು, ಇದನ್ನು ಕೂಡ ಗುರು, ಇದನ್ನು ತಿಂತಾರೆ ಜನಗಳು. ಇಲ್ಲಿ ಚೈನೀಸ್ ಮೈನರ್ಸ್ ಇಲ್ಲಿ ಥೈಲ್ಯಾಂಡಿಗೆ ಬಂದಿದ್ರಂತೆ. ಅವಾಗ ಅವರು ಇಲ್ಲಿ ಇದ್ದಾಗ, ಇಲ್ಲಿ ವಾಸವ ಹೂಡಿದಾಗ ಈ ಚೈನೀಸ್ ಟೆಂಪಲ್ನ ಕಟ್ಟಿದ್ದಾರೆ. ಈ ಓಲ್ಡ್ ಸಿಟಿನ ತೋರಿಸ್ಬೇಕಂತ ಬಂದಿದ್ದೀನಿ, ಏನು ವರ್ತ್ ಇಟ್ ಇದೆ ಅಂತೇಳಿ. ಡೈರೆಕ್ಟ್ ಮಾರ್ಸಿಂದ ಯಾವಾಗ ಹೇಳ್ದವನೇ ಇದ್ದಂಗೆ ಹೆಣ್ಮಕ್ಳು ಥರ ಕಾಣ್ತಾ ಇದ್ದಾರೆ, ಆದರೆ ಗಂಡ್ಮಕ್ಳು ವಾಯ್ಸ್ ಬರ್ತಾ ಇದೆ. ನಾನು ಫುಲ್ ಶಾಕ್. ಬೂಮ್ 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 ಅಂತಾರೆ ಗುರು, ಏನು ಬೂಮ್ ಬೂಮ್ ಅಂತೇಳಿ ಗೊತ್ತಾಗ್ತಾ ಇಲ್ಲ ನನಗೆ. ಹಲೋ ಎವ್ರಿವನ್, ನೀವೇನಾದರೂ ಹೊಸದಾಗಿ ಈ ಚಾನಲ್ಗೆ ಬಂದಿದ್ದೀರಾ ಅಂತ ಹೇಳಿದ್ರೆ, ಈ ನಮ್ಮ ಚಾನೆಲ್ ಹೆಸರು ಮ್ಯಾಡ್ ಮಾಂಕ್ ಎಕ್ಸ್ಪ್ಲೋರರ್ ಅಂತೇಳಿ. ಹೆಸರಿಗೆ ತಕ್ಕಂತೆ ನಾವು ಮ್ಯಾಡ್ ಥಿಂಗ್ಸ್ನ ಮಾಡ್ತಾ ಇದ್ದೀವಿ. ನೀವೇನಾದರೂ ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಜೋರಾಗಿ ಹೊಡೆದು ಬಿಡಿ. ಯಾಕಂದರೆ ನಾನು ನಮ್ಮ ಮನೇನ ಬಿಟ್ಟಿದ್ದೀನಿ ಕೌಂಟ್ಲೆಸ್ ಡೇ ಟ್ರಾವೆಲ್ ಮಾಡೋದಕ್ಕೆ ಆ್ಯಂಡ್ ನೋಡೋದಕ್ಕೆ. ಹೊಸ ಹೊಸ ಕಲ್ಚರು, ಹೊಸ ಹೊಸ ಜನಗಳು, ಭಾಷೆ, ದೇಶಗಳು, ಇದು ನನ್ನ ಪ್ಯಾಷನ್ ಕೂಡ ಹೌದು. ರೈಟ್ ನಾವು ನಾನು ಬೆಂಗಳೂರು ಟು ಬೈಜಿಂಗ್ ಬೈ ರೋಡ್ ವಿತೌಟ್ ಫ್ಲೈಟ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾನು ಈ ತರ ಕ್ರೇಜಿ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ರೆಡಿ ಇದ್ದೀನಿ. ನೀವು ರೆಡಿನಾ? ಹಲೋ, ನಮಸ್ಕಾರ ಎವ್ರಿವನ್, ಸುಸ್ವಾಗತ ಎಲ್ಲರಿಗೂ ಹೊಸ ವಿಡಿಯೋದಲ್ಲಿ. ಇವತ್ತು ನಾವು ಪುಕೆಟಲ್ಲಿ ಇದ್ದೀವಿ, ಥೈಲ್ಯಾಂಡಲ್ಲಿ. ನಿನ್ನೆ ನೋಡಿರ್ಬೋದು ನೀವು ವಿಡಿಯೋ. ನಾನು ಬಂದಿದ್ದೆ ಅಲ್ಲಿ ಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಥೈಲ್ಯಾಂಡಲ್ಲಿ ಎಂಟ್ರ್ ಆಗಿದ್ದೆ. ಆ್ಯಂಡ್ ಹಿಚ್ ಹೈಕಿಂಗ್ ಪಾಸಿಬಲ್ ಆಗಲಿರೋದಕ್ಕೋಸ್ಕರ ಅಲ್ಲಿಂದ ಬಸ್ ತೊಗೊಂಡು ಪುಕೆಟಿಗೆ ತಲುಪಿದ್ದೆ. ಸೊ ಇವತ್ತು ಪುಕೆಟಲ್ಲಿ ನಾನು ತಲುಪಿದ್ದೀನಿ. ಆ್ಯಂಡ್ ಪುಕೆಟಲ್ಲಿ ಇವತ್ತು ಪುಕೆಟ್ ಎಕ್ಸ್ಪ್ಲೋರ್ ಮಾಡೋಣ. ಬೇರೆ ಪ್ಲೇಸಸ್ಗಳಿದೆ ಪುಕೆಟಲ್ಲಿ, ನೋಡೋಣ ಯಾವ್ಯಾವ ಪ್ಲೇಸ್ ಇದ್ದಾವೆ, ಹೆಂಗಿದಾವೆ ಅಂತೇಳಿ. ಇವಾಗ ಪತೋಂಗ್ ಏರಿಯಾದಲ್ಲಿ ಇದ್ದೀವಿ ನಾವು ಪ್ರೆಸೆಂಟು. ಆ್ಯಂಡ್ ನಾನು ಏನು ಥಿಂಕ್ ಮಾಡ್ತಿದ್ದೀನಿ ಅಂತೇಳಿದರೆ, ಒಂದು ಯಾವುದಾದ್ರೂ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲದಕ್ಕೋಸ್ಕರ ಏನು ಮಾಡಬೇಕು, ಯಾವ ಥರ ಸುತ್ತಬೇಕಂತೇಳಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಬೈಕ್ ಕೂಡ ರೆಂಟ್ ಮಾಡ್ಬೋದು. ನೋಡೋಣ, ಅಲ್ಲಿ ಮುಂದೆ ಹೋಗಿ ಬೈಕ್ ರೆಂಟ್ ಮಾಡೋಣ, ಒಂದು ಕಡಿಮೆ ಪ್ರೈಸಲ್ಲಿ ಸಿಕ್ಕರೆ. ಇಲ್ಲಾಂದರೆ ಜಾಸ್ತಿ ಪ್ರೈಸ್ ಹೇಳಿದರೆ ಬೇಡ. ಆ್ಯಂಡ್ ನೋಡ್ಬೋದು, ಇದು ಒಂದು ಸಿಟಿ ಸೆಂಟರು, ಪುಕೆಟ್ನ ಪತೋಂಗ್ ಬೀಚ್ ಏರಿಯಾ ಅಂತ ಹೇಳ್ಬೋದು. ಒಂಥರ ಟೂರಿಸ್ಟಿಕ್ ಪ್ಲೇಸ್ಗಳು ಇದು ನಿಜವಾಗ್ಲೂ. ಭಾಳಷ್ಟು ಟೂರಿಸ್ಟ್ ಯಾರಾದರೂ ಬರಲಿ ಇಲ್ಲೇ ಬರ್ತಾರೆ ಆ್ಯಂಡ್ ಇಲ್ಲೇ ಸ್ಟೇ ಮಾಡ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿನೂ ಒಂದು ಬಾಂಗ್ಲಾ ರೋಡ್ ಅಂತೇಳಿದೆ ಮುಂದೆ. ಸೊ ಈ ವಿಡಿಯೋದಲ್ಲೇ ನಿಮಗೆ ತೋರಿಸ್ತೀನಿ. ಅಲ್ಲಿ ಫುಲ್ಲು ಪಬ್ಬು ಪಾರ್ಟಿ ಆ್ಯಂಡ್ ಫುಲ್ಲು ಡ್ಯಾನ್ಸಿಂಗ್ ಕ್ಲಬ್ ಎಲ್ಲ ಇರ್ತವೆ. ಸೊ ಅಲ್ಲಿ ಹೋಗೋಣ ಆ್ಯಂಡ್ ಅದನ್ನು ತೋರಿಸ್ತೀನಿ. ಮಾರ್ನಿಂಗ್ ಬ್ರೆಡ್ ಬಿಸ್ಕೆಟ್ ಇಲ್ಲ ಟೋಸ್ಟ್ ತಿನ್ಕೊಂಡು ಅದೇ ಇವಾಗ ಮುಂದೆ ಹೋಗ್ತಾ ಇದ್ದೀನಿ. ಥೈಲ್ಯಾಂಡಿನ ಕರೆನ್ಸಿ ಥೈ ಬಾತ್ ಅಂತ ಹೇಳ್ತಾರೆ. ಒಂದು ಥೈ ಬಾತಲ್ಲಿ ನಮ್ಮ ಇಂಡಿಯಾದ 3 ರೂಪಾಯಿ ಇದೆ ಇದರಲ್ಲಿ. ಸೊ ಒಂದು ಥಾಯ್ ಬಾತ್ ಅವ್ರು ನಮಗೆ ಕೊಟ್ಟರೆ ನಾವು 3 ರೂಪಾಯಿ ಅವ್ರಿಗೆ ಕೊಡಬೇಕು. ಆ್ಯಂಡ್ ಇಲ್ಲಿ ನೀವು ಮುಂದೆ ನೋಡ್ಬೋದು, ಇದು ಒಂದು ಕನ್ವೀನಿಯನ್ಸ್ ಸ್ಟೋರು 7-Eleven ಅಂತೇಳಿ ನೀವು ಕೇಳಿರ್ತಾರ. ಸೊ ಈ ಕಡೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಇವೆಲ್ಲ ಕಾಮನ್ ಗುರು. ಇಲ್ಲಿ ಪ್ರತಿಯೊಂದು 100 ಮೀಟ್ರ್ 200 ಮೀಟ್ರಿಗೆಲ್ಲ ಬರೀ 7-Elevens ಸ್ಟೋರೇ ಕಾಣ್ತವೆ. ಆ್ಯಂಡ್ ಆಲ್ಮೋಸ್ಟ್ 7-Eleven ಕಾಣ್ತಾ ಇದ್ದಾವೆ ಇಲ್ಲಿ. ಸೊ ಒಂಥರ ಇಲ್ಲಿ ಒಂದು ಸ್ಟೇಷ್ನರಿ ಅಂಗಡಿ ಮತ್ತು ಕಿರಾಣಿ ಅಂಗಡಿ ಇದ್ದಂಗೆ ಇದೆ. ಮುಂದೆ ನೋಡ್ಬೋದು ಈ ಥರ ಕರೆನ್ಸಿ ಎಕ್ಸ್ಚೇಂಜ್ ಎಲ್ಲ ಇರುತ್ತೆ ಇಲ್ಲಿ ಬಂದು ನೀವು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಬೋದು. ಇನ್ ಕೇಸ್ ನೀವೇನಾದರೂ ಡಾಲರ್ಸ್ ಏನಾದರೂ ತರ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ಟೋರ್ಗಳಿರ್ತವೆ, ಈ ಥರ ಅಂಗಡಿಗಳಿರ್ತವೆ, ಅಲ್ಲಿ ಹೋಗಿ ನೀವು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಬೋದು. ಆ್ಯಂಡ್ ಥೈಲ್ಯಾಂಡಲ್ಲಿ ನಿಮಗೆ ಭಾಳಷ್ಟು ಸ್ಕ್ಯಾಮ್ಗಳು ನೋಡೋಕ್ಕೆ ಸಿಗ್ತವೆ. ಸೊ ಆದಷ್ಟು ಇಲ್ಲಿ ಬಂದರೆ ಅದು ಸ್ಕ್ಯಾಮ್ಸ್ಗಳಿಂದ ನಾವು ಉಳ್ಕೊಂಡಿರಬೇಕು. ಯಾಕಂದರೆ ಇಲ್ಲಿ ಟೂರಿಸ್ಟಿಕ್ ಕಂಟ್ರಿ ಥೈಲ್ಯಾಂಡು, ಹಂಗಾಗಿ ಅದೊಂದು ಬಿಸ್ನೆಸ್ ಥರ ಅವ್ರಿಗೆ ಸ್ಕ್ಯಾಮ್ ಮಾಡೋದು. ಸೊ ಹಂಗಾಗಿ ಸ್ವಲ್ಪ ಇಲ್ಲಿ ಬಂದಾಗ ಹುಷಾರಾಗಿರಬೇಕು, ಸ್ಕ್ಯಾಮಿಂದ ಉಳ್ಕೋಬೇಕು. ಇದು ನೋಡ್ಬೋದು, ಇದೆಲ್ಲ ಪುಕೆಟ್ ಏರಿಯಾ ಮುಂದೆ. ಇವೆಲ್ಲ ಹೋಟೆಲ್ಗಳು ಮುಂದೆ ಇರೋದು. ಆ್ಯಂಡ್ ಮುಂದೆ ಹೋಗ್ತಾ ಹಂಗೆ ಸಿಟಿ ಸೆಂಟ್ರಿಗೆ ಹೋಗ್ತೀವಿ ಮುಂದೆ ಅಲ್ಲಿ. ಆ್ಯಂಡ್ ಇಲ್ಲಿ ನೀವು ನನ್ನ ರೈಟಲ್ಲಿ ನೋಡ್ಬೋದು, ಇದೆಲ್ಲ ಕ್ಲಬ್ಗಳು. ಇವರೆಲ್ಲ ಇಲ್ಲಿ ಬಾರಲ್ಲೇ ಕೆಲಸ ಮಾಡೋದು. ಸೊ ನೀವೇನಾದರೂ ಕ್ಲಬ್ಬಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಇವರೆಲ್ಲ ನಿಮ್ಗೆ ಅಟ್ರ್ಯಾಕ್ಟ್ ಮಾಡ್ತಾರೆ ಗುರು. ಏನಂತ ಗೊತ್ತಾಗ್ತಾ ಇಲ್ಲ, ಇದು ಒಂಥರ ಹೊಸ ಸಿಸ್ಟಮ್ ಕಾಣ್ತಾ ಇದೆ ನನಗೆ. ಬಾರ್ ಮುಂದೆ ಎಲ್ಲ ಲೈನಾಗಿ ಕುಂತಿರ್ತಾರೆ ಹುಡುಗಿಯರು ಈ ಥರ ರೆಡಿಯಾಗಿ. ಸೊ ನಿಮಗೇನಾದರೂ ಗೊತ್ತಿದ್ದರೆ ಇದ್ರ ಬಗ್ಗೆ ಏನಂತೇಳಿ ಕಮೆಂಟ್ ಮಾಡಿ. ಇವಾಗ ಪ್ರೆಸೆಂಟು ಟೆಂಪ್ರೇಚರು 29 ಡಿಗ್ರಿ ತೋರಿಸ್ತಾ ಇದೆ. ಭಾಳ ಬಿಸಿಲಿದೆ ಗುರು. ಸೊ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗುತ್ತಾ ಇಲ್ಲ ಅಂಥೇಳಿ ಅದೇ ಒಂದು ಡೌಟಲ್ಲಿದ್ದೀನಿ ನಾನು. ಯಾಕಂದರೆ ಇಷ್ಟು ಬಿಸಿಲಿದ್ದರೆ ಎಕ್ಸ್ಪ್ಲೋರ್ ಮಾಡೋದು ಭಾಳ ಕಷ್ಟ ಬೈಕಲ್ಲಿ. ಆದ್ರೂ ನೋಡೋಣ ಯಾವ ಥರ ಆಗುತ್ತೆ ಆ ಥರ ಎಕ್ಸ್ಪ್ಲೋರ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಚೆನ್ನಾಗಿರೋ ಪ್ಲೇಸ್ಗಳು ಆ್ಯಂಡ್ ಇಂಪಾರ್ಟೆಂಟ್ ಇರೋ ಪ್ಲೇಸ್ಗಳನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ.
ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನೇ ಯೂಸ್ ಮಾಡೋಕ್ಕಾಯಿತು ಗುರು. ಇನಿಷಿಯಲಿ ಪ್ಲ್ಯಾನ್ ಅಂತೂ ಇದ್ದು ಬೈಕ್ ರೆಂಟ್ ಮಾಡಬೇಕು ಆ್ಯಂಡ್ ತೊಗೊಂಡು ಹೋಗ್ಬೇಕಂತೇಳಿ. ಆದರೆ ಬೈಕ್ ರೆಂಟ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಒಂದು ಸೀನ್ ಆಗಿಬಿಡ್ತು ಗುರು. ಬರೀ ಇಂಥವೇ ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವೆ ನನ್ನ ಜೊತೆ. ಸ್ವಾಗತ ಗುರು ನಿಮಗೆ ಕಾಟಾ ಬೀಚಲ್ಲಿ. ಓ ಮೈ ಗಾಡ್, ಫುಲ್ ದೊಡ್ಡ ಬೀಚ್ ಕಾಣ್ತಾ ಇದೆ ಇಲ್ಲಿಂದ. ಜನಗಳು ತುಂಬಿ ತುಳುಕ್ತಾ ಇದ್ದಾರೆ ಇಲ್ಲಂದ್ರು. ಸೊ ಏನಾದರೂ ಕೆಟ್ಟ ದೃಶ್ಯಗಳು ಏನಾದರೂ ಕಂಡ್ರೆ ಕಣ್ಣು ಮುಚ್ಕೊಂಬಿಡಿ ಗುರು. ನೋಡಿ, ವೆಲ್ಕಮ್ ಟು ಕಾಟಾ ಬೀಚ್. ಒನ್ ಆಫ್ ದಿ ಫೇಮಸ್ ಬೀಚ್ ಇದು ಪುಕೆಟಲ್ಲಿ. ಸೊ ಭಾಳಷ್ಟು ಜನ ಇಲ್ಲಿ ಬಂದು ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾಯಿದ್ದಾರೆ, ನೋಡ್ಬೋದು. ಮುಂದೆ ನೋಡ್ಬೋದು ನೀವು ಎಷ್ಟೊಂದು ಫಿಶಿಂಗ್ ಬೋಟ್ಸ್ಗಳೆಲ್ಲ ಅವು ಕಾಣ್ತಿದ್ದಾವಲ್ಲ ಮುಂದೆ, ಅವೆಲ್ಲ ಫಿಶಿಂಗ್ ಬೋಟ್ಸ್ಗಳು. ಆ್ಯಂಡ್ ಅಲ್ಲಿ ನೋಡಿ ನೀರಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಆಗ್ತಾ ಇದ್ದಾವೆ, ಪ್ಯಾರಾಸೈಲಿಂಗ್ ಅವೆಲ್ಲ. ಆ್ಯಂಡ್ ಸ್ವಾಗತ ಗುರು, ಇದೇ ನಮ್ಮ ಮೊದಲ ಸ್ಪಾಟು ಈ ವಿಡಿಯೋದಲ್ಲಿ ಪುಕೆಟಲ್ಲಿ. ಇದರ ಹೆಸರು ಕಾಟಾ ಬೀಚ್ ಅಂತೇಳಿ. ಸೊ ನೋಡ್ಬೋದು ಈ ಥರ ಇದೆ ಸೀನ್ಗಳು. ಆಲ್ಮೋಸ್ಟ್ ಫಾರಿನರ್ಸ್ ಇಲ್ಲಿ ಬರೋದೇ ಇಲ್ಲಿಗೆ, ಈ ಬೀಚಿಗೆ. ಸೊ ಇಲ್ಲಿ ಈ ಬೀಚಲ್ಲಿ ಇನ್ನೊಂದು ಭಾಳಷ್ಟು ಬೀಚ್ಗಳಿದ್ದಾವೆ. ಸೊ ಕ್ಯಾರೂನ್ ಬೀಚು, ಕಾಟಾ ಬೀಚು ಆ್ಯಂಡ್ ಮುಂದೆ ಇನ್ನೊಂದು ಕಮಲಾ ಬೀಚ್ ಅಂತೇಳಿದೆ. ಸೊ ಆ ಬೀಚ್ಗಳಲ್ಲೆಲ್ಲ ಹೋಗ್ತಾರೆ ಜನಗಳು. ಆದರೆ ಆಲ್ಮೋಸ್ಟ್ ಎಲ್ಲರಿಗಿಂತ ಫೇಮಸ್ ಅಂದರೆ ಇದು ಕಾಟಾ ಬೀಚ್ ಅಂತೇಳಿ. ನೋಡ್ಬೋದು ಸಖತ್ತಾಗಿದ್ದಾವಲ್ಲ ಸೀನು, ಒಂಥರ ಐಲ್ಯಾಂಡಲ್ಲಿ ಇದ್ದಂಗಿದೆ. ಸೊ ಫಿಫಿ ಐಲ್ಯಾಂಡ್ ಎಲ್ಲ ಹೋಗ್ತಾರೆ ಜನಗಳು, ಅಲ್ಲಿ ಹೋಗೋದೇನು ಬೇಕಾಗಿಲ್ಲ. ಸೊ ಪುಕೆಟಲ್ಲಿ ಬಂದರೆ ಈ ಥರ ನೀವು ಬೀಚಲ್ಲಿ ಬರ್ಬೋದು. ನೋಡಿ ಇಲ್ಲಿ ಮಕ್ಕಳೆಲ್ಲ ಏನೇನೋ ಮಾಡ್ತಾಯಿದ್ದಾರೆ. ಈ ಥರ ಮಣ್ಣಲ್ಲಿ ಏನೇನೋ ಮಾಡ್ತಿರ್ತಾರೆ ಗುರು ಫಾರಿನರ್ಸ್ ಎಲ್ಲ. ಏನಾದರೂ ಒಂದು ಕಟ್ಟೋದು, ಮನೆ ಕಟ್ಟೋದು, ಏನಾದರೂ ಮಾಡ್ತಿರ್ತಾರೆ. ನೋಡು ಇಲ್ಲಿ ಮಾಡ್ತಿದ್ದಾರೆ, ಅಲ್ಲಿ ಮುಂದೆ ಮಾಡ್ತಾಯಿದ್ದಾರೆ. ಆ್ಯಂಡ್ ಮುಂದೆ ಅಲ್ಲಿ ನೋಡ್ಬೋದು ಒಂದು ಐಲ್ಯಾಂಡ್ ಥರ ಕಾಣ್ತಾ ಇದೆಯಲ್ಲ, ಅಲ್ಲಿನೂ ಬೋಟ್ ಟೂರ್ಸ್ ಎಲ್ಲ ಆಗ್ತವೆ. ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾರೆ ನೀರಲ್ಲಿ. ಆ್ಯಂಡ್ ಸ್ವಿಮ್ಮಿಂಗ್ ಆದಮೇಲೆ ಓಪನ್ನಾಗಿ ಹೆಂಗೆ ಮಲ್ಕೊಳ್ತಾರೆ ಇಲ್ಲಿ ಸೂರ್ಯನ ಜೊತೆ. ಆ್ಯಂಡ್ ನೋಡ್ಬೋದು ಇದು ಬೀಚು. ಇಲ್ಲಿ ತನಕ ಬಂದಿದ್ದೀವಿ ಅಂದರೆ ನೀರಲ್ಲಿ ಹೋಗಲೇಬೇಕು. ಸೊ ದೊಡ್ಡ ಅಲೆ ಏನಾದರೂ ಬಂದರೆ ನಾನು ಮತ್ತೆ ಇಲ್ಲಿ ಸೊ ಥೈಲ್ಯಾಂಡ್ ಫೇಮಸ್ ಇರೋದು ಈ ಥರ ಬೀಚ್ ಲೈಫಿಗೆ ಮತ್ತು ಪಾರ್ಟಿ ಮಾಡೋಕ್ಕೆ. ಸೊ ಹಂಗಾಗಿ ಜನಗಳು ಇಲ್ಲಿ ಬೀಚಲ್ಲಿ ಎಂಜಾಯ್ ಮಾಡೋಕ್ಕೆ ಬರ್ತಾರೆ. ಆ್ಯಂಡ್ ಈ ಥರ ಇಲ್ಲಿ ಟೂರಿಸ್ಟಿಕ್ ಸ್ಪಾಟ್ಗಳಲ್ಲೆಲ್ಲ ಆಲ್ಮೋಸ್ಟ್ ರೇಟ್ಗಳೆಲ್ಲ ಜಾಸ್ತಿನೇ ಇರ್ತವೆ. ಸೊ 1 to 2 ರೇಟ್ಗಳು. ಏನಾದರೂ ನಿಮಗೆ ಸಿಟಿಯಲ್ಲೆಲ್ಲ ಏನಾದರೂ ನಿಮಗೆ ಒಂದು ನೀರಿನ ಬಾಟ್ಲ್ ಏನಾದರೂ 30 ರೂಪಾಯಿ ಹಂಗೆ ಸಿಗ್ತಾ ಇದ್ದರೆ, ಇಲ್ಲಿ ನಿಮಗೆ ಆಲ್ಮೋಸ್ಟ್ ಡಬಲ್ ರೇಟ್ ಇಲ್ಲಾಂದರೆ ತ್ರಿಬಲ್ ರೇಟಲ್ಲೇ ಸಿಗುತ್ತೆ. ಫೋಟೋ ಓಕೆ, Maybe video, huh? ವಿಡಿಯೋ ಹಾಂ, ಹೌ ಯು ವಾಂಟ್ ಯು ವಾಕ್. ಓಕೆ, ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ. ನಾನು ಒಬ್ಬನೇ ಸಿಂಗಲ್ ಆಗಿ ಬಂದಿದ್ದೀನಿ ಅಂತ ಅನ್ಕೊಂಡಿದ್ದೆ. ಭಾಳಷ್ಟು ಜನ ಇಲ್ಲಿ ನನ್ನ ಥರನೇ ಬಂದಿದ್ದಾರೆ ಸಿಂಗಲ್ ಆಗಿ. ಸೊ ಅವರಿಗೆಲ್ಲ ಫೋಟೋ ತೆಗಿತಾ ಇದ್ದೀನಿ, ನೋಡ್ಬೋದು. ಇಲ್ಲಿ ಆಲ್ಮೋಸ್ಟ್ ತಮ್ಮ ಹನಿಮೂನ್ ಟ್ರಿಪ್ ಆ್ಯಂಡ್ ಟ್ರಿಪ್ ಮಾಡೋಕ್ಕೆ ಬರ್ತಾರೆ ಥೈಲ್ಯಾಂಡಿಗೆ. ಸೊ ನಾನು ಒಬ್ಬನು ಇಲ್ಲಿ ಬ್ಯಾಚುಲರ್ ಬಂದಿದ್ದೀನಿ. ಇಲ್ಲಿಂದ ಹಿಡ್ಕೊಂಡು ಫುಲ್ಲು ಅಲ್ಲಿ ತನಕ ಎಲ್ಲ ಫುಲ್ ಪಬ್ಲಿಕ್ ಬೀಚ್ ಇದು. ಸ್ವಲ್ಪ ಕಡೆ ಈ ಥರ ಎಲ್ಲ ಬೌಂಡ್ರೀಸ್ ಎಲ್ಲ ಹಾಕಿರ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಬೌಂಡ್ರಿ ಹಾಕಿದ್ದಾರೆ. ಸಡನ್ ಬೀಚ್ಗಳೆಲ್ಲ ಪ್ರೈವೇಟ್ ಇಲ್ಲಿ ಹೋಟ್ಲ್ಗಳ ರೆಸಾರ್ಟ್ಗಳು ಇರ್ತಾವಲ್ಲ, ಅವರು ಪ್ರೈವೇಟ್ ಜಾಗಗಳೇ ಆಗಿರ್ತವೆ. ಇಲ್ಲಿಂದ ವ್ಯೂ ಮಾತ್ರ ಅಲ್ಟಿಮೇಟ್ ಕಾಣ್ತಾ ಇದೆ. ಸೊ ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊತಿದ್ದೀನಿ, ಯಾಕಂದರೆ ಸೂರ್ಯ ಅಪೋಸಿಟ್ ಕಾಣ್ತಾ ಇದ್ದಾನೆ. ಆ್ಯಂಡ್ ಇನ್ನೂ ಅರ್ಧ ಬೋಟ್ಗಳು ಇಲ್ಲೆಲ್ಲ ಬೇರೆ ಬೇರೆ ಟೂರ್ಗಳು ಇರ್ತವೆ. ಸೊ ಬೀಚಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಅಂದರೆ 300 to 400 ಬಾತ್ ಅಂತ ಹೇಳಿದರೆ ಒಂದು 900 ರೂಪಾಯಿ 1000 ರೂಪಾಯಿ ಆಗುತ್ತೆ ನಿಮಗೆ. ಸೊ ಒಬ್ಬೊಬ್ರು ಇಲ್ಲಿ ಬೀಚಲ್ಲಿ ಬಂದು ಆಟ ಆಡೋಕ್ಕೆ ಭಾಳ ಹೆದರ್ಕೊತಾರೆ. ಏನಿರೋಂಗಿಲ್ಲ ಗುರು ಇಲ್ಲಿ. ಸೊ ಆಲ್ಮೋಸ್ಟ್ ನೀವೆಲ್ಲ ಇಲ್ಲಿ ಮುಳುಗಂಗಿಲ್ಲ ಅಂತ ಹೇಳ್ತೀನಿ ನಾನು ನೀರಲ್ಲಿ. ಯಾಕೆಂದರೆ ಉಪ್ಪಿನ ನೀರಲ್ಲಿ ಯಾವ ಮನುಷ್ಯನೂ ಮುಳುಗಂಗಿಲ್ಲ. ಹಾಗಾಗಿ ಸೊ ಬೀಚಲ್ಲಿ ಸ್ನಾನ ಮಾಡಿದರೆ ಯಾರೂ ಮುಳುಗಂಗಿಲ್ಲ. ಇವೆಲ್ಲ ಇನ್ನು ಮುಂದೆ ಎಲ್ಲ ಕಾಣ್ತಾ ಇದ್ದಾವಲ್ಲ ಬೈಕೆಲ್ಲ, ರೆಂಟಿಂಗ್ ಬೈಕ್ಗಳೆಲ್ಲ ಇಲ್ಲಿ ಆಲ್ಮೋಸ್ಟ್ ಟೂರಿಸ್ಟ್ ಎಲ್ಲ ರೆಂಟ್ ಮಾಡಿರೋದು ಬೈಕ್ಗಳು. ಆ್ಯಂಡ್ ಇವೆಲ್ಲ ಗಾಡಿ ಕಾಣ್ತಾ ಇದ್ದಾವಲ್ಲ ನಿಮಗೆ, ಇವು ಗಾಡಿಗಳು ಆ್ಯಕ್ಚುಲಿ ಗುರು ನಾನು ಮೊದಲು ಸ್ಟಾರ್ಟಿಂಗ್ ಬಂದಾಗ ಒಂದು ಟ್ಯಾಕ್ಸಿ ಅಂತ ಮಾಡ್ಕೊಂಡಿದ್ದೆ. ಯಾವ ಥರ ನಮ್ಮ ಕಡೆ 3 ಗಾಲಿಯ ಟ್ಯಾಕ್ಸಿ ಬರ್ತಾವಲ್ಲ ಆ ಥರ ಟ್ಯಾಕ್ಸಿ ಅಂತ ಮಾಡ್ಕೊಂಡಿದ್ದೆ.
ಆದರೆ ಟ್ಯಾಕ್ಸಿ ಎಲ್ಲ ಗುರು ಅವು ಗಾಡಿಗಳು ಏನಿದ್ದಾವೆ ಅವು ಆ್ಯಕ್ಚುಲಿ ಆ ಗಾಡಿದು ಒಂದು ಪ್ರೈಸ್ ಇರುತ್ತೆ, ಆ ಗಾಡಿಯಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಆ ಗಾಡಿಯಲ್ಲಿ ನೀವು ಯಾವ್ದು ಹೇಳ್ತೀರಾ ಆ ಸಾಂಗ್ ಹಚ್ತಾರೆ, ಆ ಸಾಂಗಲ್ಲಿ ನೀವು ಅಲ್ಲಿ ಡ್ಯಾನ್ಸ್ ಮಾಡ್ಬೋದು. ಒಂಥರ ಪಬ್ ಅಂತ ಹೇಳ್ಬೋದು, ಮಿನಿ ಪಬ್ ನಿಮ್ಮದು, ತಿರುಗಾಡುವ ಪಬ್ ಅಂತ ಹೇಳ್ಬೋದು. ಜನಗಳು ಎಂಜಾಯ್ ಮಾಡ್ತಾರೆ ಸಾಂಗ್ ಹಚ್ಕೊಂಡು, ಫುಲ್ಲು ಊರು ತುಂಬ ಸುತ್ತಾರೆ. ಥೈಲ್ಯಾಂಡ್ನ ಟ್ರಾಫಿಕ್ ರೂಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಗುರು ಟ್ರಾಫಿಕ್ ರೂಲ್ಸೇ ಫಾಲೋ ಮಾಡೋಂಗಿಲ್ಲ ನಿಜವಾಗ್ಲೂ ಜನಗಳು. ಟೂರಿಸ್ಟ್ಗಳು ಏನಾದ್ರು ಆಲ್ಮೋಸ್ಟ್ ಬರ್ತಾರೆ, ತಮ್ಮ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ತಂದಿರ್ತಾರೆ. ಸೊ ಇಲ್ಲಿ ಬರ್ತಾರೆ ಆ್ಯಂಡ್ ಗಾಡಿ ರೆಂಟ್ ಮಾಡ್ತಾರೆ, ಹೆಂಗೆ ಬೇಕಂಗೆ ಓಡಿಸ್ತಾರೆ ಗುರು. ಜನಗಳು ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೊತಾರೆ ಗಾಡಿನ. ಆ್ಯಂಡ್ ಇಲ್ಲಿ ಟ್ರಾಫಿಕ್ ರೂಲ್ಸ್ ನಮ್ಮ ಇಂಡಿಯಾ ಥರನ ಅಂತ ಹೇಳ್ಬೋದು, ಏನು ಅಷ್ಟೇನು ಸ್ಟ್ರಿಕ್ಟ್ ಇಲ್ಲ. ಆದರೆ ಮಲೇಷ್ಯಾದಲ್ಲಿ ಟ್ರಾಫಿಕ್ ರೂಲ್ಸ್ ಮಾತ್ರ ಸಖತ್ತಾಗಿ ಸ್ಟ್ರಿಕ್ಟ್ ಇದ್ದು. ಸೊ ನೀವು ಅಲ್ಲಿ ರೋಡಲ್ಲಿ ಅಡ್ಡಾಡಂಗಿಲ್ಲ ಅಂದರೆ ಅಡ್ಡಾಡಂಗಿಲ್ಲ, ಆ ಥರ ಇತ್ತು ರೂಲ್ಸು. ಆದರೆ ಇಲ್ಲಿ ನೀವು ಹೈವೇಯಲ್ಲೂ 2 ವೀಲರ್ಸ್ ತೊಗೊಂಡು ಹೋಗ್ಬೋದು, 4 ವೀಲರ್ಸ್ ತೊಗೊಂಡು ಹೋಗ್ಬೋದು, ಎಲ್ಲಾದರೂ ತೊಗೊಂಡು ಹೋಗ್ಬೋದು ಯಾವ ಗಾಡಿ ಆದರೂ. ಆ್ಯಂಡ್ ಕಾಟಾ ಬೀಚ್ ಆದಮೇಲೆ ಇವಾಗ ಪ್ರೆಸೆಂಟ್ ನಾವು ಹೋಗ್ತಾ ಇದ್ದೀವಿ ಕಾಟಾ ಮಾರ್ಕೆಟ್ ಅಂತ ಇದೆ ಇಲ್ಲಿ ಫೇಮಸ್ಸು. ಅಲ್ಲಿ ಲೋಕಲ್ ಸೀ ಫುಡ್ಡು ಅವೆಲ್ಲ ಸಿಗ್ತಾವಂತೆ. ಆ್ಯಂಡ್ ಲೋಕಲ್ ಇಲ್ಲಿ ಮೀನು ಹಿಡ್ಕೊಂಬರ್ತಾರಲ್ಲ ಅವೆಲ್ಲ ಇಲ್ಲಿ ಕಾಟಾ ಮಾರ್ಕೆಟಲ್ಲಿ ಸಿಗ್ತಾವಂತೆ. ನೋಡೋಣ ಬನ್ನಿ ಅಲ್ಲಿ ಹೋಗಿ. ನೋಡ್ಬೋದು ಗುರು, ಇಲ್ಲಿ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ ಈ ಥರ. ಸೊ ಫುಲ್ಲು ನಿಮಗೆ ಎಲ್ಲ ಅಂಗಡಿಗಳು ಸಿಗ್ತವೆ, ಜ್ಯೂಸ್ ಅಂಗಡಿಗಳು ಎಲ್ಲ ಆಲ್ಮೋಸ್ಟ್. ಇಲ್ಲಿ ಆಲ್ಮೋಸ್ಟ್ ಫುಡ್ ಸ್ಟಾಲ್ಸು ಅವೆಲ್ಲ ಇದ್ದಾವೆ ನೋಡ್ಬೋದು. ಸೊ ಅಲ್ಲಿ ಸಿಟಿಯಲ್ಲಿ ಹೋದರೆ ರೇಟ್ಸ್ ಎಲ್ಲ ಜಾಸ್ತಿನೇ ಇರ್ತವೆ. ರೇಟ್ಸ್ ಎಲ್ಲ ಜಾಸ್ತಿನೇ ಇರ್ತವೆ. ಇಲ್ಲಿ ನೋಡ್ಬೋದು ಈ ಥರ ಎಲ್ಲ ಕಬಾಬ್ ಎಲ್ಲ ಮಾಡಿಕೊಡ್ತಾರೆ. ಆ್ಯಂಡ್ ಇಲ್ಲಿ ನೋಡಿ ಲೈವ್ ಆಗಿ ಇವತ್ತಿಲ್ಲ ಅಂದರೆ ನಿನ್ನೆ ಹಿಡ್ಕೊಂಬಂದಿರ್ತಾರೆ ಎಲ್ಲ ಇವೆಲ್ಲ ಲೈವ್ ಫುಡ್ಡು. ಸೊ ಇಲ್ಲೇ ಮುಂದೆ ಸಮುದ್ರದಲ್ಲಿ ಹಿಡ್ಕೊಂಬಂದು ಇಲ್ಲಿಂದನೇ ಮಾಡಿ ನಿಮಗೆ ತಿನ್ನಿಸ್ತಾರೆ. ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು. ಸೊ ಏನೇನಂತ ನೀವೇ ನೋಡ್ಕೊಂಬಿಡಿ. ಆ್ಯಂಡ್ ಇದರ ಪ್ರೈಸ್ ಕೂಡ ಹಾಕಿದ್ದಾರೆ ಅಲ್ಲೇ ಮುಂದೆ. ಸೊ 3 ಮಾಡಿದರೆ ನಮ್ಮ ಇಂಡಿಯನ್ ಪ್ರೈಸಲ್ಲಿ ಗೊತ್ತಾಗುತ್ತೆ ನಿಮಗೆ. ಯಾರಾದರೂ ವೆಜಿಟೇರಿಯನ್ ನೋಡ್ತಾ ಇದ್ದರೆ ಸಾರಿ ಗುರು, ಯಾಕೆಂದರೆ ಇದು ತೋರಿಸ್ಲೇಬೇಕು ಆ್ಯಸ್ ಅ ಕಂಟೆಂಟ್ ಕ್ರಿಯೇಟರ್ ನಾನು. ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ. ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು ಇದನ್ನು, ಆಮೇಲೆ ನೋಡ್ಬೋದು. ನೋಡಿ ಇಲ್ಲಿ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ. ಇದು ಲೋಕಲ್ ಮಾರ್ಕೆಟು. ಇಲ್ಲಿ ಲೋಕಲ್ ಜನಗಳನ್ನು ಬಂದು ಇಲ್ಲಿ ಊಟ ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ, ಶಾಪಿಂಗ್ ಮಾಡ್ತಾರೆ ನೋಡ್ಬೋದು. ಆ್ಯಂಡ್ ಅಲ್ಲಿ ಮುಂದೆ ನೋಡ್ಬೋದು ಫ್ರೂಟ್ಸ್ ಅಂಗಡಿ ಎಲ್ಲ ಇದ್ದಾವೆ. ಆ್ಯಂಡ್ ಇದು ಯಾವ ಹಣ್ಣು ಗುರು, ಇಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀನಿ, ಮಲೇಷ್ಯಾದಲ್ಲೂ ನೋಡಿದ್ದೀನಿ, ಇಲ್ಲೂ ನೋಡ್ತಾ ಇದ್ದೀನಿ. ಇಲ್ಲಿ ಪ್ರೈಸ್ಗಳು ಸ್ವಲ್ಪ ಕಡಿಮೆನೇ ಇರುತ್ತೆ ನೋಡ್ಬೋದು, ಯಾಕಂದರೆ ಲೋಕಲ್ ಮಾರ್ಕೆಟ್ ಇದು. ಸೊ ಲೋಕಲ್ ಜನಗಳನ್ನು ಬಂದು ಇಲ್ಲಿ ಶಾಪಿಂಗ್ ಮಾಡ್ತಾರೆ. ಸೊ ಫ್ರೂಟ್ಸಿಂದ ಕ್ರೇಜ್ ಭಾಳನೇ ಇದೆ ಅನಿಸುತ್ತೆ ಇಲ್ಲಿ ನೋಡ್ಬೋದು. ಬೇರೆ ಬೇರೆ ಥರದ ಫ್ರೂಟ್ಸ್ಗಳು ಇದ್ದಾವೆ ಇಲ್ಲಿ. ಆ್ಯಂಡ್ ಈ ಥರ ಕಟ್ ಮಾಡಿ ಸುಲಿದು ಎಲ್ಲ ಇಟ್ಟಿರೋ ರೆಡಿಮೇಡ್ ಫುಡ್ಗಳನ್ನು ಸಿಗ್ತವೆ ನಿಮಗೆ, ಫ್ರೂಟ್ಸ್ಗಳು. ಸೊ ಇವುಗಳನ್ನು ನೀವು ತೊಗೋಬೋದು. ಸೊ ಬರೆದಿದ್ದಾರೆ ಅದ್ರ ಮೇಲೆ 50 ಬಾತ್ ಅಂತೇಳಿ, 150 ರೂಪಾಯಿ ಆಗ್ಬೋದು. ಈ ಥರ ಫ್ರೂಟ್ಸ್ ಎಲ್ಲ ಬೇರೆ ಬೇರೆ ಫ್ರೂಟ್ಸ್ಗಳೆಲ್ಲ ಕಟ್ ಮಾಡಿದ್ದಾರೆ ನೋಡ್ಬೋದು, ಕಟ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಇದರ ಪ್ರೈಸೆಲ್ಲ ಹಾಕಿದ್ದಾರೆ 50 ಬಾತ್ 40 ಬಾತ್ ಅಂತೇಳಿ ನೋಡ್ಬೋದು ನೀವು. ಆ್ಯಂಡ್ ಏನಾದರೂ ಒಂದು ಫ್ರೂಟ್ ತೊಗೊಳೋಣ. ಆ್ಯಂಡ್ ಇಲ್ಲಿ ನೋಡ್ಬೋದು ಕೊಕೊನಟ್ ಈ ಥರ ಕಟ್ ಮಾಡಿ ಇಟ್ಟಿದ್ದಾರೆ, ಆಲ್ಮೋಸ್ಟು ಎಲ್ಲ ಸುಲಿದು ಇಟ್ಟಿದ್ದಾರೆ. ಜಸ್ಟ್ ಅದು ಕಟ್ ಮಾಡಿ ನಿಮ್ಗೆ ಕೊಡ್ತಾರೆ ಕೊಕೊನಟ್ ಬೇಕಂದರೆ. ಕೊಕೊನಟ್ 40 ಬಾತ್ ಅಂತ ಹೇಳ್ತಿದ್ದಾರೆ. 40 ಬಾತ್ ಅಂದರೆ 4 3 12, 120 ರೂಪಾಯಿ. ಪ್ರೆಸೆಂಟ್ ಇವಾಗ ಏನಾದರೂ ನಾವು ಫ್ರೂಟ್ಸ್ ತೊಗೊಳ್ಳೋಣ, ಯಾಕಂದರೆ ಹೊಟ್ಟೆ ಭಾಳ ಹಸಿತಾ ಇದೆ. ಏನಾದರೂ ಒಂದು ಫ್ರೂಟ್ ತೊಗೊಂಡು ತಿಂದು ಮುಂದೆ ಹೋಗೋಣ, ಬೇಕಾದರೆ ಆಮೇಲೆ ಊಟ ಮಾಡ್ಕೊಳ್ಳೋಣ. ಸೊ ಮಾರ್ನಿಂಗಿಂದ ಇನ್ನೂ ಊಟ ಮಾಡಿಲ್ಲ, ಜಸ್ಟ್ ಒಂದು ಬ್ರೆಡ್ ಆ್ಯಂಡ್ ಜಾಮ್ ತೊಗೊಂಡಿದ್ದೆ. ಸೊ ಇವಾಗ ತೊಗೊಳ್ಳೋಣ. ಬ್ರದರ್ ಸವರಿಗಾ ದಿಸ್ Watermelon. how much? 30 baht bro, this brand. Ready? Mixed fruit. Sorry? This? This one? 50. Okay, wow. Mix. How much coconut one? Coconut, this one size 40. 40 watt? One coconut 40 watt. Yeah. I will take 140, one coconut and one this. 40. Can you make 40? This is last price, yeah. Last price. Yeah. 40 ಬಾತ್ ಅಂತಿದ್ದಾರೆ, ಅಂದರೆ 120 ರೂಪಾಯಿ 120 ರೂಪಾಯಿ 740 ರೂಪಾಯಿ ಆಗುತ್ತೆ. ಬೇಡ ಗುರು, ಒಂದು ಫ್ರೂಟ್ ಇದೆ ಒಂದು ತೊಗೊಳೋಣ. ಥೈಲ್ಯಾಂಡ್ನ ಕರೆನ್ಸಿ ನಿಮಗೆ ತೋರಿಸಿದ್ದಿಲ್ಲ, ನೋಡ್ಬೋದು ಥೈಲ್ಯಾಂಡ್ನ ಕರೆನ್ಸಿ ಈ ಥರ ಕಾಣುತ್ತೆ. ಸೊ ಇದು 50 ಬಾತು ಇಂಟು 3 ಮಾಡ್ಕೊಳ್ಳಿ, ನಿಮಗೆ ಇಂಡಿಯನ್ ಕರೆನ್ಸಿಯಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಇದು ನೋಡ್ಬೋದು 20 ಬಾತು. ಆ್ಯಂಡ್
ಇಲ್ಲಿದೆಲ್ಲ ಇದು 100 ಬಾತ್. ಆ್ಯಂಡ್ ಇಲ್ಲಿ ಸೆಂಟ್ರಲ್ಲಿ ಯಾರು ಕಾಣ್ತಾ ಇದ್ದಾರಲ್ಲ ಇವರು ಇಲ್ಲಿಯ ರಾಜಗುರು. ಸೊ ಮೊನಾರ್ಕಿ ಕಂಟ್ರಿ ಇದು. ಆ್ಯಂಡ್ ಇಲ್ಲಿ ನೋಡ್ಬೋದು ಇದು ಒಂದು 10 ಬಾತ್ ಅಂತ ಹೇಳ್ಬೋದು, 10 ಬಾತ್ ಕಾಯಿನ್ ಇದು. ಈ ಥರ ಇದೆ ಇಲ್ಲಿ ಕರೆನ್ಸಿ. ಸೊ ಫ್ರೂಟ್ ಪ್ಲೇಟಲ್ಲಿ ಎಲ್ಲ ಇದೆ, ಬೇರೆ ಬೇರೆ ಫ್ರೂಟ್ಗಳಿದ್ದಾವೆ. ಸೊ ಇದಕ್ಕೆ 50 ಬಾತ್ ನಾನು ಪೇ ಮಾಡಿದ್ದೀನಿ. ಹೋಗೋಣ ಬನ್ನಿ ಯಾವ ಥರ ಇದೆ ಅಂಥೇಳಿ ಫ್ರೂಟ್ ಪ್ಲೇಟ್. ಚೆನ್ನಾಗಿದೆ ಗುರು, ಸ್ವೀಟ್ಗಳಿದ್ದಾವೆ, ಸ್ವೀಟಾಗಿದೆ. ಆ್ಯಂಡ್ ಇವೆಲ್ಲ ಬೇರೆ ಬೇರೆ ಫ್ರೂಟ್ಗಳು ಗುರು ಹೊಸದಾಗಿ ಕೇಳ್ತಾ ಇದ್ದೀನಿ ನಾನು ಯಾವುದೇನಿದು. ಇದು ಯಾವ್ದು ಫ್ರೂಟ್ ಅಂದರೆ ಗೊತ್ತಾಗ್ತಾಯಿಲ್ಲ ಇದು. ಆ್ಯಂಡ್ ಇದು ದ್ರಾಕ್ಷಿ ಅಂತ ಗೊತ್ತಾಗ್ತಾ ಇದೆ, ಡ್ರ್ಯಾಗನ್ ಫ್ರೂಟು, ಇದು ಮೋಸಂಬಿ. ಆ್ಯಂಡ್ ಇವೆಲ್ಲ ಯಾವ್ಯಾವ ಬೇರೆ ಬೇರೆ ಫ್ರೂಟ್ಗಳಿದ್ದಾವೆ. ವ್ಯಾಲ್ಯೂ ಫಾರ್ ಮನಿ ಗುರು ನಿಜವಾಗ್ಲೂ ಚೆನ್ನಾಗಿದೆ, ಸ್ವೀಟ್ ಆಗಿದ್ದಾವೆ ಎಲ್ಲ ಫ್ರೂಟ್ಗಳು. ಸೊ ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಂಡ್ ತಿನ್ನೋಣ ಆ್ಯಂಡ್ ಮುಂದೆ ಹೋಗೋಣ ಬೇರೆ ಪ್ಲೇಸಿಗೆ. ಓ ಇಲ್ಲಿ ನೋಡ್ರಿ ಗುರು. ಹಲೋ ಬ್ರೋ. ನಮಸ್ತೆ ಇಂಡಿಯಾ, ಇಂಡಿಯಾ ನಮಸ್ತೆ. ಯಾ ಓ ಮೀನು ದೋಸ್ತ ಇದ್ದಾನೆ ಅಣ್ಣ. ಫ್ರೆಶ್ ದಿಸ್ ಇಸ್ ಟುಡೇ. ಇವತ್ತಿನಂತೆ. ಹಾಂ ಇವ್ರ ಅಣ್ಣ ಅವ್ರು ನೋಡ್ಬೋದು ಇಲ್ಲಿ ಒಂದು ಅಂಗಡಿಯಲ್ಲಿ ಫುಲ್ ಜೀವಂತವಾಗಿರೋ ಗುರು. ಏನೇನೋ ಇಟ್ಟಿದ್ದಾರೆ, ಏಡಿಗಳು ಮತ್ತು ಕ್ರ್ಯಾಬು. ಹಾಂ ಐ ಆಮ್ ಫ್ರಮ್ ಇಂಡಿಯಾ. ಯಾ Namaste. ಯಾ ನೋ Namaste. ನಮಸ್ತೆ ಕಪನ್ ಕಾಪ್. Kap. Sawadika. Nice to meet you. This is all alive? Yeah. Live? Catching now and here only cook? Yeah. How much one crab? This 1 gram 750. 1 gram? 1 kg? 750. 750. 1 kgಗೆ 750. ಕೆ ಜಿ ಮೇಲೆ ತೂಕ ಮೇಲೆ ಇರುತ್ತೆ ಅಂತ ಇಲ್ಲಿ ಮಾಡಿಕೊಡೋದು. ಇವಾಗ ಏನಾದರೂ ನೀವು ಅದು ಕ್ರ್ಯಾಬ್ ಏನಾದರೂ ತೊಗೊಂಡ್ರೆ ಅಲ್ಲಿ ಯಾವುದಾದ್ರು ಸೆಲೆಕ್ಟ್ ಮಾಡಿ ಇದು ಕ್ರ್ಯಾಬ್ ತೊಗೊಂಡ್ರೆ ಅದು ಇದು ತೊಗೊಳ್ಳಿ, ಅದು ಫಿಶ್ ತೊಗೊಳ್ಳಿ, ಯಾವುದಾದ್ರು ತೊಗೊಳ್ಳಿ. 1 kg ಮೇಲೆ ಏನಾದಿದ್ರೆ ಅದು 750 700 ಮೇಲೆ ತೊಗೊಳ್ತಾರೆ ನಿಮಗೆ. 700 ಬಾತ್ ಅಂದರೆ 8 ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಕ್ರೇಜಿಯಲ್ಲ ಗುರು, ಇಲ್ಲಿ ಜೀವಂತವಾಗಿದ್ದಾವೆ ಗುರು ಎಲ್ಲ. ಸೊ ಇನ್ನೂ ಅಳ್ಳಾಡ್ತಿದ್ದಾವೆ ನೋಡ್ಬೋದು ನೀವು, ಇನ್ನೂ ಜೀವಂತವಾಗಿದ್ದಾವೆಲ್ಲ ಇವು. ಇದು ಒಂದೇ ಅಲ್ಲ, ಬೇರೆ 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 ಯಾವ್ಯಾವ ಇದಾವೆ ಸೀ ಫುಡ್ಸ್ ಇಲ್ಲಿ. ಮೀನು ಮಾತ್ರ ಇಲ್ಲಿ ಸೆಟ್ ಮಾಡ್ತಾ ಇದ್ದಾರೆ ಇನ್ನು ಐಸ್ ಮೇಲೆ. ಇಲ್ಲಿ ನೋಡಿ ದೊಡ್ಡ ದೊಡ್ಡ ಏಡಿಗಳು ಎಲ್ಲ ಜೀವಂತವಾಗಿರೋ ಏಡಿಗಳು ಇವೆಲ್ಲ. ಇದೆಲ್ಲ ಒಂದು ಪಕ್ಕ ಲೋಕಲ್ ಮಾರ್ಕೆಟ್ ಗುರು. ಹಂಗಾಗಿ ನೋಡಿ ಇಲ್ಲಿ ಇನ್ನೂ ತಂದರು. ಸೊ ಇನ್ನೂ ಇಲ್ಲಿ ತಗೊಂಬಂದು ಆಗ್ತಾ ಇದ್ದಾರೆ. ವಾಟ್ ಈಸ್ ದಿಸ್? ಲಾಸ್ಟರ್. ಲಾಸ್ಟರ್ ಅಂತೆ ಇದು, ಲಾಸ್ಟರ್ ಅಂತೆ. ದಿಸ್ ಈಸ್ ಡೆಡ್. ಲಾಸ್ಟರ್ ಅಂತೆ. ಲಾಸ್ಟರ್ನ ತಗೊಂಬಂದು ಇಲ್ಲಿ ಇಡ್ತಿದ್ದಾರೆ, ಫ್ರೆಶ್ ತಗೊಂಬಂದು ಇಡ್ತಿದ್ದಾರೆ. ಇದೇ ಕುಕ್ ಮಾಡಿ ಕೊಟ್ಬಿಡ್ತಾರೆ ಯಾರಿಗಾದ್ರೂ ಬೇರೆ ಬೇಕಂದರೆ. ಸೊ ಈ ಥರ ನಾನು ನೋಡಿದ್ದಿಲ್ಲ ಗುರು, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಈ ಥರ ಇದು ಫಿಶ್ ಆದರೆ ಇಲ್ಲಿ ನೋಡಿ ಬೇರೆ ಬೇರೆ ಆಕ್ಟೋಪಸ್. ಆಕ್ಟೋಪಸ್. ಓ ಇಲ್ಲಿ ನೋಡಿ ಗುರು, ಆಕ್ಟೋಪಸ್ ಇದೆ. ಇದು ಫ್ರೆಶ್ ಆಕ್ಟೋಪಸ್. ಓ ಆಕ್ಟೋಪಸ್ನ ತಿಂತಿದ್ದಾರೆ ಇಲ್ಲಿ. ಮಲೇಷ್ಯಾದಲ್ಲೂ ನೋಡಿದ್ವಿ ನಾವು. ಯಾ ಯೂಟ್ಯೂಬರ್. ಶೆಲ್ನು ನೋಡ್ಬೋದು, ಈ ಥರ ಶೆಲ್. ಇವೆಲ್ಲ ಶೆಲ್ಗಳು ಅಲ್ಲಿ ಸಮುದ್ರದಲ್ಲಿ ಸಿಗ್ತವೆ, ಇದನ್ನು ತಿಂತಾರೆ ಇಲ್ಲಿ. ಕ್ರೇಜಿ ಗುರು. ಹಾಂ What is your page? YouTuber page. ಯೂಟ್ಯೂಬ್ ನೇಮ್? Yeah. Mad Monk Explorer. What? Mad Monk Explorer. Your name? My name? Azim. Azim. You? Both of you. Both of you. Both of you. Long name. Both of you. Good, good. You? What is your name? Mo. Mo. Only Mo. Oh, ಇಲ್ಲಿ ನೋಡಿ. Show me this one. ಸ್ಟಿಂಗ್ರೇ ರೈಟ್? ಸ್ಟಿಂಗ್ರೇ ಅಂತಾರಲ್ಲ. ಓ ಇದನ್ನು ಕೂಡ ಗುರು, ಇದನ್ನು ತಿಂತಾರೆ ಜನಗಳಲ್ಲಿ. ಏನೇನು ತಿಂತಾರೆ ಗುರು. ಯು ಫೈಂಡ್ ಯೂಟ್ಯೂಬ್ ಮ್ಯಾಡ್ ಮಾಂಕ್ MAD D. This is my Subscribe. share. Okay, thank you. Kapun Kap. Nice to meet you. ಕ್ರೇಜಿ ಸೀನ್ಗಳು ಗುರು, ನಿಜವಾಗ್ಲೂ ಈ ಥರ ನಾನು ಮಾರ್ಕೆಟ್ ಎಲ್ಲಿ ನೋಡಿದ್ದಿಲ್ಲ. ಶಾಕಿಂಗ್. ಆ್ಯಂಡ್ ಇಲ್ಲಿ ನೋಡ್ಬೋದು, ಇದು ಒಂದು ಸವಿನಿಯರ್ ಶಾಪ್ ಅಂತ ಹೇಳ್ಬೋದು, ಶಾಪ್ಸ್ಗಳು ಅಂತ ಹೇಳ್ಬೋದು ಲೋಕಲ್.
ನೀವೇನಾದರೂ ಕಾಟಾ ಬೀಚಿಗೆ ಬರ್ತಾ ಇದ್ದೀರಾ ಥೈಲ್ಯಾಂಡಲ್ಲಿ ಪುಕೆಟಲ್ಲಿ ಅಂತ ಹೇಳಿದ್ರೆ ಈ ಮಾರ್ಕೆಟ್ನ ಡೆಫಿನೆಟ್ಲಿ ನೀವು ವಿಸಿಟ್ ಮಾಡಿ. ಈ ಮಾರ್ಕೆಟ್ ಹೆಸರು ಕಾಟಾ ನೈಟ್ ಮಾರ್ಕೆಟ್ ಅಂತೇಳಿ. ಸೊ ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ಲೇಸ್ ಇಲ್ಲಿಂದ ಸ್ವಲ್ಪ ದೂರ ಇದೆ, ಅಲ್ಲಿಗೆ ಯಾವ ಥರ ಹೋಗೋದು ಅಂತೇಳಿ ನಾನು ನೋಡ್ಕೊತೀನಿ ಆ್ಯಂಡ್ ಅಲ್ಲಿಗೆ ಹೋಗೋಣ, ಸಿಗೋಣ. ಇಲ್ಲಿ ಥೈಲ್ಯಾಂಡಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಭಾಳ ಕಷ್ಟ ಇದೆ ಗುರು, ಹಂಗಾಗಿ ಇಲ್ಲಿ ಒಬ್ಬರು ಲೋಕಲ್ ಏಡ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಬೋಟಿಂದ ಒಂದು ಬುಕ್ ಮಾಡಿದ್ದಾರೆ. ಈಸ್ ಕಮಿಂಗ್ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಅಪ್ಪನ್ ಕಾಪ್. ಸೊ ಇಲ್ಲಿ ಬೋಟಿಂದ ಒಂದು ರೈಡ್ ಬುಕ್ ಮಾಡ್ಕೊಂಡಿದ್ದೀನಿ, ಅಲ್ಲಿಂದ ಅಲ್ಲಿಗೆ ಮುಂದೆ ಹೋಗಬೇಕು. ಸೊ ನೋಡೋಣ, ಲೋಕಲ್ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಬೋಲ್ಟ್ ಆ್ಯಪಿಂದ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಕಪನ್ ಕಾಪ್. ಬಾಯ್ ಬ್ರೋ, ಥ್ಯಾಂಕ್ ಯು. ಸೊ ಹೌ ಮಚ್? 55 ರೈಟ್? ಹಾಂ, ಓಕೆ ಬಾಯ್, ಥ್ಯಾಂಕ್ ಯು. ಸೊ ಇಲ್ಲಿಂದ ಒಂದು ಬೋಲ್ಟ್ನ ಬುಕ್ ಮಾಡಿದ್ರು ಇಲ್ಲಿ ಲೋಕಲ್ ಅವರು. ಹಾಯ್ ಬ್ರೋ, ಯುವರ್ ನೇಮ್? ತೆಕ್ಸು. ನೈಸ್ ಟು ಮೀಟ್ ಯು ಬ್ರೋ. ಇಲ್ಲಿಂದ ಒಂದು ಬೋಟ್ ಬುಕ್ ಮಾಡ್ಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗುರು ನಿಜವಾಗ್ಲೂ ಯಾಕೆ ಇಷ್ಟು ಕಾಂಪ್ಲಿಕೇಟೆಡ್ ಮಾಡಿದ್ದಾರೆ ಗೊತ್ತಿಲ್ಲ ಥೈಲ್ಯಾಂಡಲ್ಲಿ. ಸೊ ಫ್ರೀಕ್ವೆಂಟ್ಲಿ ಯಾವುದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಇಲ್ಲ ಇಲ್ಲಿ ಹೋಗ್ಬೇಕಂದ್ರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ. ಬಸ್ಸಸ್ ಇದ್ದಾವೆ, ನಾಳೆ ತೋರಿಸ್ತಾ ಇದೆ ಬಸ್ ಇಲ್ಲಿಂದ ಮತ್ತು ಆ ಪ್ಲೇಸಿಗೆ. ಹಂಗಾಗಿ ಒಂದು ಬೋಟ್ನ ಇಲ್ಲಿ ಲೋಕಲ್ ಅವ್ರ ಕಡೆಯಿಂದ ಅವ್ರನ್ನ ಕೇಳಿ, ಗೊತ್ತಿದ್ದಿಲ್ಲ ನನಗೆ ಯಾವ್ದು ಆ್ಯಪ್ ಯೂಸ್ ಮಾಡೋಕೆ ಅಂತೇಳಿ. ಸೊ ಅವರೇ ಬುಕ್ ಮಾಡಿದರು, ಅವರೇ ಈ ರೈಡ್ರನ್ನ ಕರ್ಕೊಂಬಂದರು. ಆನ್ಲೈನಿಂದ ಇವಾಗ ಈ ರೈಡ್ರ್ ಬೋಲ್ಟಿಂದ ಬಂದಿದ್ದಾರೆ. ಅಲ್ಲಿಗೆ ಹೋಗೋಣ, ಅಲ್ಲಿ ಡೈರೆಕ್ಟ್ ಹೋಗಿ ಸಿಗ್ತೀನಿ ನಿಮಗೆ. ಸುಸ್ವಾಗತ ನಿಮ್ಮೆಲ್ಲರಿಗೂ. ಸೊ ವಾಟ್ ಚಾಲುಂಗ್ ಟೆಂಪಲ್ ಅಂತೇಳಿ ಪುಕೆಟಿಗೆ ಏನಾದರೂ ಬಂದರೆ ಇದು ಒಂದು ಮೇಜರ್ ಟೂರಿಸ್ಟಿಕ್ ಸ್ಪಾಟು. ಆ್ಯಂಡ್ ಇದು ಏನಪ್ಪ ಅಂತ ಹೇಳಿದ್ರೆ ಒಂದು ಚೈನೀಸ್ ಟೆಂಪಲ್ಲು. ನೋಡ್ಬೋದು ನೀವು ಹಿಂದೆ 1850ರಿಂದ 1870ರಲ್ಲಿ ಚೈನೀಸ್ ಮೈನರ್ಸ್ ಇಲ್ಲಿ ಥೈಲ್ಯಾಂಡಿಗೆ ಬಂದಿದ್ರಂತೆ. ಅವಾಗ ಅವರು ಇಲ್ಲಿ ಇದ್ದಾಗ, ಇಲ್ಲಿ ವಾಸವ ಹೂಡಿದಾಗ ಈ ಚೈನೀಸ್ ಟೆಂಪಲ್ನ ಕಟ್ಟಿದ್ದಾರೆ. ಸೊ ಈ ಚೈನೀಸ್ ಟೆಂಪಲ್ನ ನೀವು ನೋಡ್ಬೋದು, ವಾಟ್ ಚಾಲುಂಗ್ ಅಂತೇಳಿ. ಸೊ ಫುಲ್ಲು ಬ್ಯೂಟಿಫುಲ್ ಆಗಿದೆ ಅಲ್ಲ, ಸಖತ್ತಾಗಿದೆ. ಸೊ ಮೇಜರ್ಲಿ ಥೈಲ್ಯಾಂಡಿಗೆ ಯಾರಾದರೂ ಬರಲಿ ಈ ಪ್ಲೇಸ್ ಅಂತೂ ವಿಸಿಟ್ ಮಾಡೇ ಮಾಡ್ತಾರೆ. ನಾವು ಚೈನಾಗೆ ಹೋಗ್ತಾ ಇದ್ದೀವಿ, ಹಂಗಾಗಿ ಚೈನಾದ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗೋಕ್ಕೆ ಗುರು ಇವಾಗಿಂದನೇ. ಸೊ ಹಂಗಾಗಿ ಒಂದೊಂದು ಸ್ವಲ್ಪ ತಿಳ್ಕೊತಾ ಇದ್ದೀನಿ ಚೈನಾ ಬಗ್ಗೆ. ಸೊ ಯಾವ ಥರ ಇದೆ ಇವರ ಟೆಂಪಲ್ಗಳು ಆ್ಯಂಡ್ ಯಾವ ಥರ ಇಲ್ಲಿ ಆಪ್ರೇಟ್ ಆಗ್ತವೆ ಇವ್ರ ಟೆಂಪಲ್ಗಳು. ಮುಂದೆ ಹೋಗಿ ಟೆಂಪಲ್ ಓಪನ್ ಇದೆಯಾ ಏನು ಅಂತೇಳಿ, ಒಂದು ಚೈನೀಸ್ ಟೆಂಪಲಲ್ಲಿ ಏನೇನಿರುತ್ತೆ ಅಂತೇಳಿ ತೋರಿಸ್ತೀನಿ. ಸೊ ನೀವು ನೋಡ್ಬೋದು, ಇದು ಒಂದು ಟೆಂಪಲು ಆ್ಯಂಡ್ ಇದು ಒಂದು ಬಿಟ್ಟರೆ ಇದು ಒಂದು ಮೇಜರ್ ಟೆಂಪಲ್ ಅಂತ ಹೇಳ್ಬೋದು, ಹೈಯೆಸ್ಟು. ಆ್ಯಂಡ್ ಅಲ್ಲೊಂದು ಮುಂದೆ ಇದೆ, ಅದೊಂದು ಟೆಂಪಲು, ಅಲ್ಲಿಗೆ ಹೋಗೋಣ ಮುಂದೆ. ಚೈನೀಸ್ ಟೆಂಪಲ್ ನೋಡಿ ಗುರು, ಒಂಥರ ಸಖತ್ತಾಗಿರುತ್ತೆ ಗುರು ಇವ್ರದ್ದು ಆರ್ಕಿಟೆಕ್ಚರು. ಹಂಚಿನ ಮನೆ ನಾವು ಮಾಡ್ತೀವಲ್ಲ ನಮ್ಮ ಹಳ್ಳಿ ಕಡೆ ಎಲ್ಲ, ಆ ಥರನೇ ಇರುತ್ತೆ. ಸೊ ನೋಡ್ಬೋದು ನೀವು ಯಾವ ಥರ ಇದೆ. ಆ್ಯಂಡ್ ಇಲ್ಲಿ ಮುಂದೆ ನೋಡ್ಬೋದು ಚೈನೀಸ್ ಟೂರಿಸ್ಟ್ಗಳು ಬಂದಿದ್ದಾರೆ. ಸೊ ಅವರೆಲ್ಲ ಪೂಜೆ ಮಾಡ್ತಾಯಿದ್ದಾರೆ ಅವರು ಸಂಪ್ರದಾಯ ಪ್ರಕಾರ. ಆ್ಯಂಡ್ ಇಲ್ಲೊಂದು ಸ್ಪೇಸ್ ಮಾಡಿದ್ದಾರೆ. ಸೊ ಇದೇನು ನೀವು ನೋಡ್ತಿದ್ರೆ ಇದರಲ್ಲಿ ಜನಗಳು ಕೈ ತೊಗೊಂಡು ಹೋಗ್ತಾರೆ ಮುಂದೆ. ಆ್ಯಂಡ್ ಇಲ್ಲಿ ದೀಪ ಕೂಡ ಹಚ್ಚಿದ್ದಾರೆ ನೋಡ್ಬೋದು ಒಳಗಡೆ. ಇಲ್ಲಿ ಕ್ಯಾಂಡಲ್ಸ್ ಹಚ್ತಾರೆ ಅಂದ್ಕೊಂತೀನಿ ನಾನು, ಕ್ಯಾಂಡಲ್ಸ್ ಹಚ್ಚಿದ್ದಾರೆ ಆಲ್ಮೋಸ್ಟ್ ಜನಗಳು. ಆ್ಯಂಡ್ ಒಳಗಡೆ ಹೋಗೋಣ ಬನ್ನಿ ಟೆಂಪಲಲ್ಲಿ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಉದ್ದಿನ ಕಡೆ ಎಲ್ಲ ಹಚ್ಚಿದ್ದಾರೆ. ಸೊ ಆ್ಯಸ್ ಯೂಶ್ವಲ್ ಯಾವ ಥರ ಹಿಂದೂ ಆ್ಯಂಡ್ ಬೇರೆ ಬೇರೆ ರಿಲಿಜನಲ್ಲಿ ದೇವ್ರುಗಳನ್ನ ಪೂಜೆ ಮಾಡ್ತಾರೆ, ಆ ಥರನೇ ಇಲ್ಲಿನೂ. ಯಾರೋ ಒಂದು ದೇವರು ಅಂತ ಅಂದ್ಕೊತೀನಿ. ಇಲ್ಲಿ ಬರೆದಿದ್ದಾರೆ, ಪಾಸ್ ಮಾಡಿ ನೀವು ಓದಿಬೇಕಾದ್ರೆ. ಸೊ ಇವರ ಪ್ರತಿಮೆಯಲ್ಲಿ ಇಟ್ಟಿದ್ದಾರೆ, ಇದನ್ನು ಪೂಜೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲೆಲ್ಲ ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ ದೇವ್ರದ್ದು. ಆ್ಯಂಡ್ ಒಳಗಡೆ ಬುದ್ಧನ ಸ್ಟ್ಯಾಚು ಕೂಡ ಇದೆ ಒಳಗಡೆ.
ಸೊ ಈ 3 ಟೆಂಪಲಲ್ಲಿ ಯಾವುದು ವಾಟ್ ಚಾಲೋಂಗ್ ಟೆಂಪಲ್ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ, ಯಾರಿಗಾದ್ರೂ ಕೇಳೋಣ. ಆಲ್ಮೋಸ್ಟ್ ಎಲ್ಲಿ ನೋಡಿದ್ರು ಚೈನೀಸ್ ಟೂರಿಸ್ಟ್ಗಳೇ ಕಾಡ್ತಿದ್ದಾರೆ, ಯಾಕಂದರೆ ಚೈನಾ ಟೆಂಪಲ್ ಇದು. Excuse me, this is Wat Chalong temple? 5 minutes. 5 p.m. 5 o'clock finish. 5 o'clock. This is Wat Chalong? Yes. Wat Chalong. That? Luang Pu Supha. ಓಕೆ, ಕಪನ್ ಕಾಪ್. ಆ್ಯಂಡ್ ಇಲ್ಲಿ ನೋಡ್ಬೋದು ಮುಂದೆ ಚೈನೀಸ್ ಟೂರಿಸ್ಟ್ಗಳೆಲ್ಲ ಫೋಟೋ ತಗೊತಾ ಇದ್ದಾರೆ, ಟ್ರೆಡಿಷ್ನಲ್ ಡ್ರೆಸ್ ಎಲ್ಲ ಹಾಕ್ಕೊಂಡು. ಐ ಥಿಂಕ್ ಇಲ್ಲೇ ಒಬ್ರು ಕೇಳಿದೆ ನಾನು, ಇದನ್ನೇ ವಾಟ್ ಚಾಲೋಂಗ್ ಟೆಂಪಲ್ ಅಂತ ಹೇಳ್ತಾರಂತೆ. ಅವೆಲ್ಲ ಚಿಕ್ಕ ಚಿಕ್ಕ ಟೆಂಪಲ್ ಇದಾವಲ್ಲ, ಅವೆಲ್ಲ ಬೇರೆ ಟೆಂಪಲ್ ಅಂತೆ. ಇದೇ ಆ್ಯಕ್ಚುಲ್ ವಾಟ್ ಚಾಲೋಂಗ್ ಟೆಂಪಲ್ ಅಂತೆ. ಸೊ ನೀವೇನಾದರೂ ಗೂಗಲಲ್ಲಿ ಹಾಕಿದರೆ ಇದೇ ತೋರಿಸೋದೆ ವಾಟ್ ಚಾಲೋಂಗ್ ಟೆಂಪಲ್ ಅಂತೇಳಿ. ಏನೋ ಗೊತ್ತಿಲ್ಲ ಗುರು, ನಮ್ಮ ಬ್ಯಾಡ್ ಲಕ್ಕು ಇವತ್ತು ಈ ಟೆಂಪಲ್ಲು ಕ್ಲೋಸ್ ಆಗಿದೆ ಅಂತೆ. ಸೊ ಹಂಗಾಗಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿಂದನೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ. ಎಂಜಾಯ್ ಮಾಡಿ. ಪ್ರತಿಯೊಂದು ಡೀಟೇಲ್ನ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು. ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ ಗುರು. ಒಂದು ಚಿಕ್ಕ ಚಿಕ್ಕ ಡಿಸೈನಿಂಗ್ಸ್ ಎಲ್ಲ ಮಾಡಿದ್ದಾರೆ ಇದು ಟೆಂಪಲ್ ಮೇಲೆ, ನೋಡ್ಬೋದು ನೀವು. ಸೊ ಯಾವ ಥರ ಡೀಟೇಲಿಂಗ್ ಇದ್ದಾವೆ ಅಂತೇಳಿ ಇಲ್ಲಿ ನೋಡ್ಬೋದು. ಫುಲ್ಲು ಡೀಟೇಲಿಂಗ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಈ ಥರನೇ ಫುಲ್ಲು ಟೆಂಪಲ್ ಬಿಲ್ಡ್ ಮಾಡಿದ್ದಾರೆ, ನೋಡ್ಬೋದು. ಆ್ಯಂಡ್ ಇಲ್ಲಿ ಮುಂದೆ ಏನು ಕಾಣ್ತಾ ಇದ್ದಾರೆ, ಇವ್ರು ಬುದ್ಧ ಅಂದ್ಕೊಳ್ತೀನಿ ನಾನು. ಸೊ ಅಲ್ಲೂ ಮೇಲೇನೂ ಬುದ್ಧ ಇದ್ದಾರೆ. ಸೊ ಡೆಡಿಕೇಟೆಡ್ ಆಗಿ ಚೈನೀಸ್ಗೋಸ್ಕರ ಮಾಡಿದ್ದಾರೆ ಈ ಟೆಂಪಲ್ಲು. ನೀವು ಇಲ್ಲಿ ಬಂದರೆ ಇದಕ್ಕೆ ಯಾವುದು ಎಂಟ್ರಿ ಫೀಸ್ ಏನಿರೋಂಗಿಲ್ಲ. ಏನಪ್ಪ ಅಂತೇಳಿದ್ರೆ ನೀವು ಬರೋದೇ ಒಂದು ಖರ್ಚು ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಥೈಲ್ಯಾಂಡಲ್ಲಿ ತಿರುಗಬೇಕಂತೇಳಿದ್ರೆ ಯಾವುದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಿಲ್ಲ ಗುರು. ನೀವೇನಾದರೂ ಬರಬೇಕಂದ್ರೆ ಗ್ರ್ಯಾಬು ಇಲ್ಲ ಬೋಟ್ ಮಾಡ್ಕೊಂಬರ್ಬೇಕಂತೆ. ಮಲೇಷ್ಯಾದಲ್ಲಿ ನಾನು ಗ್ರ್ಯಾಬ್ ಅಂತ ಕೇಳಿದ್ದೆ. ಆ್ಯಂಡ್ ಇಲ್ಲೊಂದು ಯಾವುದೋ ಟ್ಯಾಕ್ಸಿ ಬುಕ್ ಮಾಡೋ ಆ್ಯಪ್ ಇದೆ ಅಂತೆ, ಬೋಲ್ಟ್ ಅಂತೇಳಿ. ಆ್ಯಂಡ್ ಇಲ್ಲಿ ಫ್ರೀಕ್ವೆಂಟ್ಲಿ ಆಗಿ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಗೋಂಗಿಲ್ಲ ಗುರು ಥೈಲ್ಯಾಂಡಲ್ಲಿ, ಇಲ್ಲಿ ಪುಕೆಟಲ್ಲಿ. ನೀವೇನಾದರೂ ಭಾಳಷ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರ ಅಂತೇಳಿದರೆ ಒಂದು ಹೊಸ ಆ್ಯಪ್ ಗೊತ್ತಾಗಿದೆ, ಬೋಲ್ಟ್ ಅಂತೇಳಿ. ಆ ಬೋಲ್ಟ್ ಆ್ಯಪ್ನ ಯೂಸ್ ಮಾಡಿಕೊಂಡು ನೀವು ಬೈಕ್ ಟ್ಯಾಕ್ಸಿನ ಇಲ್ಲಿ ಬುಕ್ ಮಾಡ್ಬೋದು. ನಿಮಗೆ ಮಾರ್ನಿಂಗಿಂದ ಕತೆ ಹೇಳೇ ಇಲ್ಲ ನಾನು. ಒಂದು ಬೈಕ್ನ ರೆಂಟ್ ಮಾಡೋಕೆ ಹೋಗಿರ್ತೀನಿ. ಸೊ ಬೈಕ್ ಆಲ್ಮೋಸ್ಟ್ ರೆಂಟ್ ಆಗಿತ್ತು ಗುರು. ನನ್ನ ಕಡೆ ಬಂದಿದ್ದು ಕೀ ಎಲ್ಲ ಸೈನ್ ಮಾಡಿ ನನ್ನ ಪಾಸ್ಪೋರ್ಟ್ ಎಲ್ಲ ತೊಗೊಂಡಿದ್ರು ಅವರು. ಸೊ ಪೇಮೆಂಟ್ ಎಲ್ಲ ಆಗಿ ನನ್ನ ಕಡೆ ಬಂದಿದ್ದು. ಸಡನ್ನಾಗಿ ಒಂದು ಫಾರಿನಿಂದ ಕಸ್ಟಮರ್ ಬರ್ತಾರೆ, ಅವರು ತೊಗೊಂಡವರು, ಅವ್ರ ಕಡೆ ಬೈಕ್ ತೊಗೊಂಡವರು ಬಂದು ಏನು ಹೇಳ್ತಾರೆ, ಗಾಡಿದು ಯಾವುದು ರಿಜಿಸ್ಟ್ರೇಷನ್ ಇಲ್ಲ ಅಂತೆ ಅವ್ರ ಕಡೆ, ಆ್ಯಂಡ್ ಇನ್ಶೂರೆನ್ಸು ಇಲ್ಲ ಅಂತೆ ಆ ಗಾಡಿಗಳದ್ದು. ಹಂಗಾಗಿ ಅವರು ಅಲ್ಲಿ ಪೊಲೀಸ್ ಹಿಡಿದಾಗ ಅವರೇನು 2000 ಬಾತ್ ಏನೋ ಫೈನ್ ಕೊಟ್ಟಿದ್ದಾರಂತೆ. ಹೇಳಿದ್ರು ಅವಾಗ, ನೀವು ತೊಗೋಬೇಡಿ ಇಲ್ಲಿ ಬೈಕು, ಯಾವುದು ಗಾಡಿ ರಿಜಿಸ್ಟ್ರೇಷನ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಅಕಸ್ಮಾತಾಗಿ ಏನಾದರೂ ಪೊಲೀಸ್ ಏನಾದರೂ ಹಿಡಿದ್ರೆ ನಿಮಗೆ, ಸೊ ನೀವು 2000 ಬಾತ್ ಕೊಡಬೇಕಾಗತ್ತೆ ಪೊಲೀಸ್ ಅವ್ರಿಗೆ ಅಂತೇಳಿ. ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡೋದಂತೇಳಿ ನಾನು ಅಲ್ಲೇ ರೆಂಟ್ನ ಕ್ಯಾನ್ಸಲ್ ಮಾಡಿ 200 ಬಾತ್ ಕೊಟ್ಟಿದ್ದೆ ಅವರಿಗೆ. 50 ಬಾತ್ ಕಟ್ ಮಾಡ್ಕೊಂಡ್ರು ಅವರು. 150 ಬಾತ್ ನನಗೆ ರಿಟರ್ನ್ ಕೊಟ್ಟರು. ಪ್ರೆಸೆಂಟಲ್ಲಿ ಗಾಡಿನೂ ತೊಗೊಂಡಿದ್ದಿಲ್ಲ ನಾನು ಯಾವುದು ನನ್ನ ಕೈಯಲ್ಲಿ, ಆದ್ರೂ 50 ಬಾತ್ ಏನೋ ಅದು ಚಾರ್ಜಸ್ ಈ ಚಾರ್ಜಸ್ ಅಂತೇಳಿ ಟ್ಯಾಕ್ಸಿಯಿಂದ ಕಟ್ ಮಾಡ್ಕೊಂಡ್ರು. ಪ್ರೆಸೆಂಟ್ ಇವಾಗ ನಿಮಗೆ ಈ ವಾಟ್ ಚಾಲೋಂಗ್ ಟೆಂಪಲ್ ನೋಡಿದಿರಾ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ, ಓಲ್ಡ್ ಪುಕೆಟ್ ಅಂತೇಳಿ. ಸೊ ಓಲ್ಡ್ ಪುಕೆಟ್ ಮೊದಲು, ಇವಾಗ ಪ್ರೆಸೆಂಟ್ ನಾವು ಅಲ್ಲಿ ನೋಡಿದ್ವಲ್ಲ ಪ್ಯಾಥಾಂಗ್ ಗೀತಂಗೆಲ್ಲ. ಸೊ ಪಾತಾಂಗ್ ಏನಿದೆ, ಪಾತಾಂಗ್ ಬೀಚ್ ಏರಿಯಾ ಎಲ್ಲ ಅದು ಹೊಸ ಪುಕೆಟು. ಸೊ ಓಲ್ಡ್ ಪುಕೆಟ್ ಅಂತ ಹೇಳಿದ್ರೆ ಓಲ್ಡ್ ಮನೆಗಳು, ಓಲ್ಡ್ ಸ್ಟ್ರೀಟ್ಗಳೆಲ್ಲ ಇದಾವಂತ ಇಲ್ಲಿ. ಥೈಲ್ಯಾಂಡಲ್ಲಿ ಬಂದಾಗಿಂದ ಗುರು ಇಂಡಿಯನ್ ಟೂರಿಸ್ಟ್ ಜಾಸ್ತಿ ಕಾಣ್ತಾ ಇದ್ದಾರೆ. ಆ್ಯಕ್ಚುಲಿ ಮಲೇಷ್ಯಾದಲ್ಲಿ ಇಂಡಿಯನ್ಸ್ ಅಂತೂ ಇದ್ದೇ ಇದ್ದಾರೆ, ಆದರೆ ಥೈಲ್ಯಾಂಡಲ್ಲಿ ಬಂದಾಗ ಆಲ್ಮೋಸ್ಟ್ ಭಾಳಷ್ಟು ಜನ ಥೈಲ್ಯಾಂಡಿಗೆ ಜನಗಳು ಬರ್ತಾ ಇದ್ದಾರೆ ಇಂಡಿಯಾದಿಂದ. ಸೊ ಅದೇ ಪ್ರಾಬ್ಲಮ್ ಗುರು, ಮತ್ತೆ ಇಲ್ಲಿ ಯಾವುದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಕ್ಕೆ. ಸೊ ಹಂಗಾಗಿ ಮತ್ತೆ ಬೋಲ್ಟಿಂದ ಒಂದು ರೈಡ್ನ ಬುಕ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಸೊ ಈ ಥರ ಇದೆ. ಬೋಲ್ಟ್ ಆ್ಯಪ್ ಇನ್ಸ್ಟಾಲ್ ಮಾಡಿ ಥೈಲ್ಯಾಂಡ್ ನಂಬರ್ನ ಆ್ಯಡ್ ಮಾಡಿದ್ದೀನಿ. ಒಂದು ಬೋಲ್ಟ್ ರೈಡರ್ ಬರ್ತಾ ಇದ್ದಾರೆ, 72 ಬಾತ್ ಕೊಡಬೇಕು. ಸೊ ನೋಡೋಣ. ಹಾಯ್ ಬ್ರದರ್, ಯುವರ್ ನೇಮ್? ಯುವರ್ ನೇಮ್? Nas. Nice to meet you, Nas. You know helmet? Helmet no? Yes. ಹೆಲ್ಮೆಟ್ ಹಾಕಿಲ್ಲ ಅಣ್ಣ, ಹಂಗಾಗಿ ಹೆಲ್ಮೆಟ್ ಇದೆಯಲ್ಲ ಅಂತ ಕೇಳಿದೆ. ಇದು ಚೀಪರ್ ವೇ ನಿಮಗೆ ಇಲ್ಲಿ ಥೈಲ್ಯಾಂಡಲ್ಲಿ ತಿರುಗೋಕೆ. ಸೊ ಇಲ್ಲಿ ಸಿಗ್ನಲ್ ಬಿಡ್ತಿದೆ, ಹಂಗಾಗಿ ನಿಂತಿದೆ, ನೋಡ್ಬೋದು.
ಪ್ರೆಸೆಂಟು ಇವಾಗ ನಾವು ಒಂದು ಪುಕೆಟ್ನ ಓಲ್ಡ್ ಟೌನ್ನ ಮಾರ್ಕೆಟಲ್ಲಿದ್ದೀವಿ. ನೋಡ್ಬೋದು ಹಿಂದೆ ನನ್ನ ಹಿಂದೆ. ಸೊ ಲೋಕಲ್ ಅಂಗಡಿಗಳು ಹಾಕಿದ್ದಾರೆ ಇಲ್ಲಿ, ಫುಡ್ ಸ್ಟಾಲ್ಗಳು. ಸೊ ಯಾವ ಥರ ನಮ್ಮ ಕಡೆ ಸ್ಟ್ರೀಟ್ ಫುಡ್ ಎಲ್ಲ ಸಿಗ್ತಾವಲ್ಲ ಆ ಥರನೇ ಇಲ್ಲಿನೂ ಕೂಡ ಗಾಡಿಯಲ್ಲಿ ತಮ್ಮ ಸ್ಟಾಲ್ಗಳನ್ನು ಹಾಕ್ಕೊಂಡು ಇಲ್ಲಿ ಸೇಲ್ ಮಾಡಿರ್ತಾರೆ ಜನಗಳು. ನೋಡ್ಬೋದು ಬೇರೆ ಬೇರೆ ಕಬಾಬ್ಗಳು ಸಿಗ್ತಾ ಇದ್ದಾವೆ ಮುಂದೆ. ಇಲ್ಲಿ ಕಬಾಬ್ಗಳು ಸಿಗ್ತಿದ್ದಾವೆ. ಆ್ಯಂಡ್ ಬೇರೆ ಬೇರೆ ಇಲ್ಲಿ ನೋಡ್ಬೋದು ಪ್ಯಾಕ್ ಮಾಡಿರೋ ಫುಡ್ಗಳು ಸಿಗ್ತಿದ್ದಾವೆ. ಇಲ್ಲಿ ನೋಡ್ಬೋದು ಎಲ್ಲ ಇದ್ದಾವೆ. ಅದು ಇಲ್ಲಿ ಫ್ರೂಟ್ಸ್ಗಳಿದ್ದಾವೆ. ಸೊ ಇವೆಲ್ಲ ಲೋಕಲ್ ಸ್ಟ್ರೀಟ್ ಫುಡ್ಗಳು. ಟೂರಿಸ್ಟಿಕ್ ಪ್ರೈಸ್ ಏನು ಇರೋಂಗಿಲ್ಲ, ಇಲ್ಲಿ ಲೋಕಲ್ ಪ್ರೈಸೇ ಇರುತ್ತೆ. ಯಾವ ಥರ ಜನಗಳು ಲೋಕಲ್ ಜನಗಳು ಇಲ್ಲಿ ತಿಂತಾರಲ್ಲ ಅಷ್ಟೇ ಅಮೌಂಟಲ್ಲಿ ನೀವು ಕೊಟ್ಟು ತಿನ್ಬೋದು ಇಲ್ಲಿ. ಈ ದೇಶದಲ್ಲಿ ಎಲ್ಲ ಕಡೆ ನಿಮಗೆ ರಾಜರ ಆಡಳಿತ ನಡೆಯುತ್ತಲ್ಲ, ಹಂಗಾಗಿ ಅಲ್ಲಿ ಮುಂದೆ ನೋಡ್ಬೋದು ರಾಣಿಯ ಫೋಟೋ ಆ ಥರ ಹಾಕಿರ್ತಾರೆ ಎಲ್ಲ ಕಡೆ. ಆ್ಯಂಡ್ ಗುರು ಇಲ್ಲಿ ಥೈಲ್ಯಾಂಡಿಗೆ ಬಂದಾಗಿಂದ ನಾನು ನಿಜವಾಗ್ಲೂ ಡೈಲಿ ಎಷ್ಟು ನಡೀತಾ ಇದ್ದೀನಿ ನನಗೆ ಗೊತ್ತು. ಡೈಲಿ ಮಿನಿಮಮ್ ಇಟ್ಕೊಂಡ್ರು ಒಂದು 10 ಕಿಲೋಮೀಟ್ರ್ ಅಂತ ನಡೀತಾ ಇದ್ದೀನಿ ಡೈಲಿ. ಸೊ 10 ಕಿಲೋಮೀಟ್ರ್ ಈಸಿಯಾಗಿ ನಡ್ಕೊತಾನೆ ಅಡ್ಡಾಡ್ತಾ ಇದ್ದೀನಿ ಡೈಲಿ. ಯಾಕಂದರೆ ಎಕ್ಸ್ಪ್ಲೋರ್ ಮಾಡಬೇಕಂತೇಳಿದರೆ ಅಡ್ಡಾಡಲೇಬೇಕು ಗುರು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ. ಸೊ ನಿಮಗೋಸ್ಕರ ವೀಡಿಯೋ ಮಾಡಬೇಕಂತೇಳಿದರೆ ಈ ಥರ ಅಡ್ಡಾಡಿ ವೀಡಿಯೋ ಮಾಡಬೇಕು. ಸೊ ವೀಡಿಯೋ ಏನು ನೋಡ್ತೀರಾ ನೀವು, ಆದರೆ ಇದರ ಹಿಂದಿನ ಎಫರ್ಟ್ ಈ ಥರ ಇರ್ತವೆ. ಸೊ ಎಷ್ಟೆಷ್ಟೋ ಕಿಲೋಮೀಟ್ರ್ ನಡೀಬೇಕಾಗುತ್ತೆ. ನೋಡ್ಬೋದು ಪ್ರೆಸೆಂಟ್ ಇವಾಗ ನಡ್ಕೊತ ಹೋಗ್ತಾ ಇದ್ದೀನಿ. ಇನ್ನೂ 1 ಕಿಲೋಮೀಟ್ರ್ ಇದೆ ನಾನು ರೀಚ್ ಆಗೋಕ್ಕೆ, ಅದು ಓಲ್ಡ್ ಸಿಟಿಗೆ. ಈ ಥೈಲ್ಯಾಂಡ್ ದೇಶದಲ್ಲಿ ಲಾಟ್ರಿ ಸಿಸ್ಟಮ್ ಭಾಳ ನೋಡಿದ್ದೀನಿ ಗುರು ನಾನು. ಇಲ್ಲಿ ಲಾಟ್ರಿ ಲೀಗಲ್ ಆಗಿ ಆಡ್ತಾರೆ ಗುರು ನಿಜವಾಗ್ಲೂ. ಎಲ್ಲ ನಿಮಗೆ ಲೋಕಲಾಗಿ ಎಲ್ಲಿ ದಾರಿಯಲ್ಲಿ ಹೋಗ್ತಾನೆ ಸಿಗ್ತದೆ ನಿಮಗೆ ಲಾಟ್ರಿ ಅಂಗಡಿಗಳು. ಸೊ ಅಲ್ಲಿ ಲಾಟ್ರಿ ಟಿಕೆಟ್ಗಳೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಇಲ್ಲಿ ಲೀಗಲ್ ಅನಿಸುತ್ತೆ ಲಾಟ್ರಿ ಸಿಸ್ಟಮ್, ಹಂಗಾಗಿ ಸೇಲ್ ಮಾಡ್ತಾರೆ. ಗಾಯ್ಸ್, ನಿಮಗೋಸ್ಕರ ನಾನು 2 ಕಿಲೋಮೀಟರ್ ಮೇಲೇ ನಡ್ಕೊತ ಬಂದು ಈ ಓಲ್ಡ್ ಸಿಟಿನ ತೋರಿಸ್ಬೇಕಂತ ಬಂದಿದ್ದೀನಿ. ಏನು ವರ್ತ್ ಇಟ್ ಇದೆ ಅಂಥೇಳಿ ಅಂತ ನನ್ನಲ್ಲಿ ಕ್ವಶನ್ ಇದೆ. ಸೊ ನೋಡ್ಬೋದು ಇಲ್ಲಿಂದ ಓಲ್ಡ್ ಟೌನ್ ಸ್ಟಾರ್ಟ್ ಆಗಿದೆ. ಸೊ ಇದೆಲ್ಲ ಓಲ್ಡ್ ಟೌನ್ ನೀವು ಮುಂದೆ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ನೋಡ್ಬೋದು. ಹಳೆ ಮನೆಗಳೆಲ್ಲ ನೋಡ್ಬೋದು ನೀವು, ಯಾವ ಥರ ಇದ್ದಾವೆ ಸ್ಟೈಲ್ಗಳೆಲ್ಲ. ಇದೆಲ್ಲ ಥೈಲ್ಯಾಂಡ್ನ ಹಳೆ ಮನೆಗಳೆಲ್ಲ. ಸೊ ನ್ಯೂ ಟೌನಲ್ಲಿ ನೀವೇನಾದರೂ ಹೋದರೆ ಈ ಥರ ಮನೆಗಳೆಲ್ಲ ಕಾಣೋಂಗಿಲ್ಲ ನಿಮಗೆ. ಹಲೋ ನೋ ದಿಸ್ ಓನ್ಲಿ ಬೂಮ್ ಅಂತಾರೆ ಗುರು. ಏನು ಬೂಮ್ ಅಂತೇಳಿ ಗೊತ್ತಾಗ್ತಾ ಇಲ್ಲ ನನಗೆ. ಲೋಕಲ್ ಅವರೆಲ್ಲ ಬೂಮ್ ಅಂತಿದ್ದಾರೆ, ಏನಂತೇಳಿ ಗೊತ್ತಾಗ್ತಾಯಿಲ್ಲ. ನೋಡಿ ಇಲ್ಲೊಂದು ಮನೆ ಇದೆ, ಇದೊಂದು ಹಳೆ ಮನೆ. ಸೊ ನೋಡಿ ಈ ಸ್ಟ್ರೀಟ್ ಹೆಂಗಿದೆ, ಇದೆಲ್ಲ ಹಳೆ ಸ್ಟ್ರೀಟ್ ಇದು. ಐ ಥಿಂಕ್ ನಿಮಗೆ ನೋಡಿದರೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮನೆಗಳೆಲ್ಲ ನೋಡಿದರೆ ಈ ಥರ ಓಲ್ಡ್ ಹಳೆ ಕಾಲದ ಮನೆಗಳು ಇವಾಗ ಹಂಗೆ ಇದ್ದಾವೆ. ಏನಿಲ್ಲ ಗುರು, ಇಲ್ಲಿ ಅದೇ ಮನೆಗಳು, ಹಳೆ ಮನೆಗಳು ಮತ್ತು ಹಳೆ ಬಿಲ್ಡಿಂಗ್ಗಳು ಇದ್ದಾವೆ. ಸೊ ನಿಮ್ಗೇನಾದರೂ ಈ ಥರ ಮನೆಗಳನ್ನು ನೋಡಬೇಕು ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಬರ್ಬೋದು. ಇಲ್ಲಾಂದರೆ ಅಷ್ಟೇನು ವರ್ತ್ ಇಟ್ಟಿಲ್ಲ ನನ್ನ ಪ್ರಕಾರ. ಸೊ ನಾನೇನಂದರೆ ಪುಕೆಟಿಗೆ ಬಂದಿದ್ದೆ ಆ್ಯಂಡ್ ಇದೊಂದು ನೋಡಬೇಕಂತೇಳಿ ಆ್ಯಂಡ್ ನಿಮಗೂ ತೋರಿಸ್ಬೇಕಂತೇಳಿ ಒಂದು ಇದು ಇತ್ತು. ಸೊ ಹಂಗಾಗಿ ಕರ್ಕೊಂಬಂದೆ ನಿಮ್ಗೆ ಅಷ್ಟೇ ಇಲ್ಲಿಗೆ. ಇಲ್ಲಾಂದರೆ ನಾನು ಇಲ್ಲಿ ಬರ್ತಾ ಇದ್ದಿಲ್ಲ. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಇದು ಅಂತೇಳಿ ಕಮೆಂಟ್ ಮಾಡಿ. ಇಲ್ಲಿ ಮೇನ್ಲಿ ಹಳೆ ಕಾಲದಲ್ಲಿ ಇದ್ದ ಹೋಟೆಲ್ಗಳು, ಪಬ್ಗಳು, ಬಾರ್ಗಳು ಆ್ಯಂಡ್ ಬೇರೆ ಬೇರೆ ಬಟ್ಟೆ ಅಂಗಡಿಗಳು, ಶಾಪಿಂಗ್ ಮಾಡೋಕ್ಕೆ ಬೇರೆ ಬೇರೆ ಅಂಗಡಿಗಳಿದ್ದಾವೆ. ಸೊ ಅವೇ ಇದ್ದಾವೆ ಮೇನ್ಲಿ. ಅದು ಬಿಟ್ಟರೆ ಮತ್ತೆ ಏನಿಲ್ಲ ಇಲ್ಲಿ ನಾನು ನೋಡಿದ ಪ್ರಕಾರ. ಥೈಲ್ಯಾಂಡಲ್ಲಿ ಮಸಾಜಿಂದು ಬೇರೆ ಕ್ರೇಜೇ ಇದೆ ಗುರು. ಸೊ ಎಲ್ಲ ಕಡೆ ನಿಮಗೆ ಮಸಾಜ್ ಅಂತೇಳಿ ಅಂಗಡಿಗಳು ಸಿಗ್ತಿರ್ತವೆ. ನೋಡ್ಬೋದು ಹಿಂದೆ ಈ ಥರ ಅಂಗಡಿಗಳು. ಆಲ್ಮೋಸ್ಟ್ ಆಲ್ ನೀವು ಥೈಲ್ಯಾಂಡಿಗೆ ಕಾಲಿಟ್ಟ ಮೇಲಿಂದ ಸ್ಟಾರ್ಟ್ ಆಗಿಬಿಡ್ತಾರೆ ನಿಮಗೆ ಮಸಾಜ್ ಪಾರ್ಲರ್ಗಳು. ಆ್ಯಂಡ್ ನೋಡ್ಬೋದು ಇಲ್ಲೊಂದು ಪಬ್ ಕೂಡ ಇದೆ. ಸಖತ್ತಾಗಿ ಒಂದು ವೈಬ್ ಇದೆ ಇಲ್ಲಿ, ಹಳೆ ಕಾಲದ ಓಲ್ಡ್ ವೈಬ್ ಅಂತ ಹೇಳ್ಬೋದು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪಾತಾಂಗ್ ಏರಿಯಾದಲ್ಲಿ
ಸೊ ಪಾತಂಗೌರಿಯ ನಿಮಗೆ ನಿನ್ನೆ ನಾನು ಬಂದಾಗ ಇಲ್ಲಿ ತೋರಿಸಿದ್ದೆ, ಬೀಚ್ ತೋರಿಸಿದ್ದೆ, ಪಾತಂಗಿನ ಬೀಚು. ಆ್ಯಂಡ್ ಇವಾಗ ಪ್ರೆಸೆಂಟ್ ನೀವು ನೋಡ್ಬೋದು ಪಾತಂಗಿನ ಮೇನ್ ರೋಡ್ ಇದು ನೋಡ್ಬೋದು. ಆ್ಯಂಡ್ ಇಲ್ಲಿಂದ ಎಲ್ಲ ಪಬ್ಬು ಕ್ಲಬ್ಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಸೊ ಇವತ್ತು ಹೋಗಿ ಪಬ್ಬು ಕ್ಲಬ್ಗಳನ್ನು ತೋರಿಸ್ಬೇಕಂತೇಳಿ ನಿಮಗೆ ಟ್ರೈ ಮಾಡ್ಕೊತೀನಿ. ಐ ಥಿಂಕ್ ವೀಡಿಯೋ ಮಾಡೋದು ಅಲ್ಲೋ ಇದೆ ಎಲ್ಲ ಗೊತ್ತಿಲ್ಲ ನನಗೆ. ಇಲ್ಲಿ ಥೈಲ್ಯಾಂಡಲ್ಲಿ ಜನಗಳು ಸಿಟ್ಟಾಗ್ತಾರಂತೆ ವೀಡಿಯೋ ಮಾಡೋಕ್ಕೆ ಹೋದರೆ. ನೋಡ್ತೀನಿ ಆಲ್ಮೋಸ್ಟ್ ನಿಮಗೆ ಇಲ್ಲಿಯ ನೈಟ್ ಲೈಫ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಊಟ ಮಾಡೋರು ಊಟ ಮಾಡ್ತಾ ಇದ್ದಾರೆ, ಆ್ಯಂಡ್ ಪಾರ್ಟಿ ಮಾಡೋರು ಪಾರ್ಟಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿ ಮುಂದೆ ನೋಡ್ಬೋದು ಒಂದು ಗಾಡಿ ಹೋಗ್ತಾ ಇದೆಯಲ್ಲ, ಅದು ಬಾಕ್ಸಿಂಗ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಬನ್ನಿ ಹೋಗೋಣ. ಇಲ್ಲಿ ಮೇನ್ ಒಂದು ಸ್ಟ್ರೀಟ್ ಇದೆ, ಆ ಸ್ಟ್ರೀಟ್ ಹೆಸರು ಬಾಂಗ್ಲಾ ರೋಡ್ ಅಂತ, ಬಾಂಗ್ಲಾ ಸ್ಟ್ರೀಟ್ ಅಂತೇಳಿ. ಬಾಂಗ್ಲಾ ಸ್ಟ್ರೀಟಲ್ಲಿ ಆ್ಯಕ್ಚುಲಿ ಭಾಳಷ್ಟು ಕ್ಲಬ್ಗಳಿದ್ದಾವಂತೆ, ಭಾಳ ಫೇಮಸ್ ಸ್ಟ್ರೀಟ್ ಅದು ಆ್ಯಕ್ಚುಲಿ. ಇಲ್ಲಿ ಮುಂದೆ ಒಂದು ಕ್ಲಬ್ ಇದೆ ನೋಡ್ಬೋದು, ಸಖತ್ತಾಗಿದೆ ಅಲ್ಲ. ಏನೋ ಗುಡಿಸ್ಲೇನೋ ಕಟ್ಬಿಟ್ಟಿದ್ದಾರೆ ಈ ಕ್ಲಬ್ಬಲ್ಲಿ. ಥೈಲ್ಯಾಂಡ್ನ ಧ್ವಜ ನೋಡಿ ಗುರು, ಇದೆ ನೋಡಿ, ಈ ಥರ ಇದೆ ಅವ್ರದ್ದು ಕಲರ್ಫುಲ್ ಆಗಿ ಧ್ವಜ. ಸೊ ಗಾಯ್ಸ್, ಸ್ವಾಗತ ನಿಮ್ಮೆಲ್ಲರಿಗೂ ಬಾಂಗ್ಲಾ ರೋಡಲ್ಲಿ. ಸೊ ಇದರ ಹೆಸರು ಯಾಕೆ ಬಾಂಗ್ಲಾ ರೋಡ್ ಅಂತ ಇಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ಸೊ ನೋಡ್ಬೋದು ಬಂದ ತಕ್ಷಣವೇ ಇವೆಲ್ಲ ಸ್ಟಾರ್ಟ್ ಆಗಿದ್ದಾವೆ, ಸೀನ್ಸ್ಗಳೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ಸೊ ಫುಲ್ ರಶ್ ಇದೆ ನೋಡ್ಬೋದು ನೀವು ಬಾಂಗ್ಲಾ ರೋಡು. ಯಾಕೆ ಬಾಂಗ್ಲಾ ರೋಡ್ ಅಂತ ಇಟ್ಟಿದ್ದಾರೆ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿಂದ ಸ್ವಲ್ಪ ವಿಡಿಯೋ 18+ ಆಗಿರುತ್ತೆ. ಸೊ ನೀವೇನಾದರೂ ಫ್ಯಾಮಿಲಿ ಜೊತೆ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು ಇಲ್ಲಿಂದ, ಯಾಕಂದರೆ ಇಲ್ಲಿಂದ ಸ್ವಲ್ಪ ಸೀನ್ಗಳು ಬೇರೆ ಬೇರೆ ಇರ್ತವೆ. ನೋಡಿ ಇಲ್ಲೊಬ್ಬನು ಯಾವ ಥರ ಅವತಾರ ಮಾಡ್ಕೊಂಡಿದ್ದಾನೆ. ಇನ್ನು ಅವತಾರಗಳು ನೋಡಿ ಹೆಂಗಿದೆ, ಡೈರೆಕ್ಟ್ ಮಾರ್ಸಿಂದ ಯಾವಾಗ ಹೇಳ್ದವನೇ ಇದ್ದಂಗೆ ಇದ್ದಾನೆ. ನೋಡಿ ಇಲ್ಲಿ ಫುಲ್ ಡಲ್ಲಿಯಾಗಿ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂಕಲ್. ಹುಡುಗರೆಗಳು ಎಲ್ಲರೂ ಹುಡುಗರೇ ಇಲ್ಲಿ. ಇವಾಗ ಜಸ್ಟ್ ಹಿಂದೆ ನೋಡಿದ್ರಲ್ಲ ಗುರು, ಹೆಣ್ಮಕ್ಳ ಥರ ಕಾಣ್ತಾ ಇದ್ದಾರೆ, ಆದರೆ ನನ್ನ ಜೊತೆ 100 ಬಾತ್ ಅಂತ ಹೇಳ್ತಿದ್ದಾರೆ. ಗಂಡ್ಮಕ್ಳು ವಾಯ್ಸ್ ಬರ್ತಾ ಇದೆ. ನಾನು ಫುಲ್ ಶಾಕು, ಏನು ಗುರು ಇದು ಅಂತೇಳಿ. ಈ ಥರನೂ ಇರ್ತಾರ ಇಲ್ಲಿ? ಓ ಮೈ ಗಾಡ್, ನನಗೆ ಗೊತ್ತಿಲ್ಲ ಗುರು ಇದ್ರ ಬಗ್ಗೆ. ಗಂಡ್ಮಕ್ಳು ಹೆಣ್ಮಕ್ಳಾಗಿರ್ತಾರ, ಹೆಣ್ಮಕ್ಳು ಗಂಡ್ಮಕ್ಳಾಗಿರ್ತಾರ, ಏನು ಗೊತ್ತಿಲ್ಲ ಗುರು ಇದ್ರ ಬಗ್ಗೆ ನನಗೆ. ನೋಡ್ಬೋದು ಇದೊಂದು ಕ್ಲಬ್ ಇದೆ ಇಲ್ಲಿ ನೋಡು. ಫುಲ್ ಸ್ಕ್ಯಾಮ್ ಥರ ಇರುತ್ತೆ ಎಲ್ಲ. ಮುಂದೆ ಎಲ್ಲ ನಿಲ್ಸ್ಕೊಂಡಿರ್ತಾರೆ ಈ ಥರ ಡ್ಯಾನ್ಸರ್ಸ್ ರೀತಿ. ನನಗೆ ಅರ್ಥ ಆಗಿರೋ ಪ್ರಕಾರ ಏನು ಅಂತ ಹೇಳಿದರೆ ಇಲ್ಲೇ ಬಿಸ್ನೆಸ್ ಇದು. ಮುಂದೆ ಹುಡುಗಿಯರು ನಿಲ್ಲಿಸಿರ್ತಾರೆ, ಆ ಹುಡುಗಿಯರು ಇಲ್ಲಿ ನೋಡಿ ಹಿಂಗೆ ಒಳಗೆ ಕರ್ಕೊತಾರೆ ಕ್ಲಬ್ಬಲ್ಲಿ. ನಮ್ಮ ಕ್ಲಬ್ಬಲ್ಲಿ ಬನ್ನಿ ಅಂತೇಳಿ. ಸೊ ಇದೇ ಬಿಸ್ನೆಸ್. ಅಲ್ಲಿ ಕರ್ಕೊಂಡೋಗಿ ಒಳಗಡೆ ಸರಿಯಾಗಿ ಪಾರ್ಟಿ ಮಾಡಿಸಿ, ಎಣ್ಣೆ ಮಾಡಿಸಿ ಅಲ್ಲಿಂದ ಕಳಿಸ್ತಾರೆ. ಭಾಳ ಸೀನ್ಸ್ ಕ್ರೇಜಿ ಇದ್ದಾವೆ ಇಲ್ಲಿ. ಇಲ್ಲಿ ನೋಡಿ ಪರ್ಫಾರ್ಮೆನ್ಸ್ ನಡೀತಾ ಇದೆ, ಎಷ್ಟು ಜನ ಇದ್ದಾರೆ ನೋಡಿ. ಅದೇ ಗುರು, ಯಾರಾದರೂ ಪಾರ್ಟಿ ಮಾಡಬೇಕಂದ್ರೆ ಇಲ್ಲಿ ಬರ್ಬೋದು ನೀವು. ನಂದು ಪ್ಲ್ಯಾನ್ ಇದ್ದಿಲ್ಲ ಈ ಪ್ಲೇಸ್ನ ವಿಸಿಟ್ ಮಾಡೋಕ್ಕೆ. ಸೊ ಇಲ್ಲಿ ತನಕ ಬಂದಿದ್ದೀವಿ, ವಿಸಿಟ್ ಮಾಡಬೇಕಂತೇಳಿ ವಿಸಿಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಐ ಥಿಂಕ್ ಸೊ ಇದೇ ಬಾಂಗ್ಲಾ ರೋಡ್ ಅಂತ ಅಂದ್ಕೊಳ್ತೀನಿ ನಾನು. ಬರೀ ಪಬ್ಬು ಕ್ಲಬ್ಗಳೇ ಇದ್ದಾವೆ ಇಲ್ಲಿ, ಅದನ್ನು ಎಂಜಾಯ್ ಮಾಡೋಕ್ಕೆ ಜನಗಳು ಬರ್ತಾರೆ ಇಲ್ಲಿ. ಸೊ ಇದೇ ಆಗಿದ್ದು ಒಂದು ಬಾಂಗ್ಲಾ ರೋಡು. ಆ್ಯಂಡ್ ನಾನು ನಿಮಗೆ ಸಿಗ್ತೀನಿ ಬೀಚ್ ಕಡೆ ಡೈರೆಕ್ಟ್ ಅಲ್ಲಿ ಹೋಗಿ. ಇಲ್ಲೊಂದಿದೆ ನೋಡಿ ಪರ್ಫಾರ್ಮೆನ್ಸ್, ನೋಡಿ ಇದು ಈ ಥರನೂ ಒಳ್ಳೆ ಪರ್ಫಾರ್ಮೆನ್ಸ್ ನಡೀತಿರ್ತವೆ. ಈ ಥರ ಪರ್ಫಾರ್ಮೆನ್ಸ್ ಬಂದು ನೋಡ್ಬೋದು ನೀವು.
ಇವೆಲ್ಲ ನೋಡ್ಬೋದು ಗುರು. ಇವೆಲ್ಲ ಯಾರು ನೋಡ್ತಾರೆ ಗುರು? ಇಲ್ಲಿ ಪಬ್ ಪಾರ್ಟಿ ಅಂತೇಳಿ ಅವೆಲ್ಲ ನನಗೆ ಇಷ್ಟ ಇಲ್ಲ ಗುರು, ನಿಜವಾಗ್ಲೂ. ನಿಮ್ಗೆ ಇಷ್ಟ ಇದ್ರೆ ನೀವು ಬರ್ಬೋದು, ಹಂಗಾಗಿ ತೋರಿಸಿದ್ದೀನಿ ನಿಮ್ಗೆ. ಇಲ್ಲಿ ನೋಡಿ, ಇಂಡಿಯಾದ ಒಂದು ಪಬ್ ಇದೆ ಇಲ್ಲಿ. ಫುಲ್ ಪಂಜಾಬಿದ ಡ್ರೆಸ್ಗೆ ಹಾಕೊಂಡಿದ್ದಾರೆ ಇಲ್ಲಿ. ಬಾಲಿವುಡ್ ಅಂತೇಳಿ ಇದೆ ಹೆಸರು ಇದ್ರದ್ದು, ಈ ಪಬ್ಬಿಂದು. ಇದು ಪಾತಂಗ್ನ ಫೇಮಸ್ ಬೀಚು. ಸೊ ಇವತ್ತು ಮಾರ್ನಿಂಗ್ ನಾವು ಕಾಟಾ ಬೀಚಿಗೆ ಹೋಗಿದ್ವಿ. ಸೊ ಕಾಟಾ ಬೀಚ್ ಆದಮೇಲೆ ಪಾತಂಗ್ ಬೀಚಿಗೆ ಬಂದಿದ್ದೀವಿ. ನೋಡ್ಬೋದು ಯಾವ ಥರ ಇದೆ ಹ್ಯಾಪ್ನಿಂಗ್. ಜನಗಳು ಕಾಣ್ತಾ ಇದ್ದಾರೆ ಎಲ್ಲ ಕಡೆ ನೋಡಿದ್ರು. ಆ್ಯಂಡ್ ಮುಂದೆ ಅಲ್ಲಿ ಬೋಟ್ ಕಾಣ್ತಾ ಇದೆಯಲ್ಲ, ಪಾರ್ಟಿ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಬೋಟಲ್ಲಿ. ಅಲ್ಲಿ ಫುಲ್ಲು ಪಬ್ ಗಿಬ್ ಎಲ್ಲ ಥರ ಒಂಥರ ಸೆಟಪ್ ಎಲ್ಲ ಇರುತ್ತೆ ಬೋಟಲ್ಲೇ. ಸೊ ಬೋಟಲ್ಲೇ ನೀವು ಎಂಜಾಯ್ ಮಾಡ್ಬೋದು. ಈ ಥರ ಬೀಚಲ್ಲಿ ಏನೇನಾದರೂ ಮಾಡ್ತಾ ಇರ್ತಾರೆ ಗುರು. ಜಾತ್ರೆಯಲ್ಲೆಲ್ಲ ಲೈಟ್ ಎಲ್ಲ ಮಾಡ್ತಾರಲ್ಲ, ಆ ಥರ ಇಲ್ಲಿ ಬೀಚಲ್ಲಿ ಮಾಡ್ತಾ ಇರ್ತಾರೆ, ನೋಡ್ಬೋದು. ಅದೇ ಗುರು, ಹೆಂಗೆ ಅನಿಸಿದ್ದು ನಿಮಗೆ ಈ ಬಾಂಗ್ಲಾ ರೋಡು, ಬಾಂಗ್ಲಾ ಸ್ಟ್ರೀಟು ಆ್ಯಂಡ್ ಈ ವಿಡಿಯೋ ಎಕ್ಸ್ಪ್ಲೋರ್ ಮಾಡಿರೋದು? ಪುಕೆಟ್ನ ಎಕ್ಸ್ಪ್ಲೋರ್ ಮಾಡಿರೋ ವಿಡಿಯೋ ಹೆಂಗೆ ನಿಮಗೆ ಅನಿಸಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡೋದು ಮರೆಯಬೇಡಿ. ಆ್ಯಂಡ್ ಬೇರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಯಾಕಂದರೆ ನಾವು ಹೊಸ ಪ್ರಯಾಣದಲ್ಲಿ ಬಂದಿದ್ದೀವಿ. ಸೊ ಈ ಪ್ರಯಾಣ ಚೈನಾ ತನಕ ಇರುತ್ತೆ, ಬೀಜಿಂಗ್ ತನಕ. ಸೊ ಈ ವಿಡಿಯೋಗೆ ಇಷ್ಟೇ. ಆ್ಯಂಡ್ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಡೋಕ್ಕೆ ಸಿಗುತ್ತೆ, ಮೇ ಬಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ. ಇಲ್ಲಿಂದ ಬ್ಯಾಂಕಾಕಿಗೆ ಹೋಗೋದು. ಸೊ ಐ ಥಿಂಕ್ ನಾನು ಅದು ವಿಡಿಯೋನ ಶೂಟ್ ಮಾಡ್ತೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಸಿ ಯು, ಬಾಯ್ ಫ್ರಮ್ ಪುಕೆಟ್, ಥೈಲ್ಯಾಂಡ್.